ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಆಂಜನೇಯ ಲಂಕಾದ್ವೀಪದಲ್ಲಿ ಕಾಲಿಟ್ಟ ಒಂದು ಮಹಾಕಾರ್ಯವನ್ನು ಅವನು ಸಾಧಿಸಿದ. ಶ್ರೇಯಾಂಸಿ ಬಹುವಿಘ್ನಾನಿ ನಮ್ಮಲ್ಲಿ ಮಾತು ಉಂಟು. ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಹೊರಟ್ರೆ ವಿಘ್ನಗಳು ಅನೇಕ. ಆದರೆ ಮಹಾತ್ಮರು ವಿಘ್ನಗಳನ್ನು ಬಹಳ ಸಂತೋಷದಿಂದ ಸ್ವಾಗತಿಸ್ತಾರೆ. ಬರಬೇಕು ವಿಘ್ನಗಳು. ಅಡಿ ತಡೆಗಳನ್ನು ದಾಟಿ ಮುಂದುವರದಲ್ಲಿ ಒಂದು ಶ್ರೇಷ್ಠತೆ ಉಂಟು. ಇಲ್ಲಿ ಅವನಿಗೆ 3 ವಿಘ್ನ ಬಂತು. ಆ ವಿಘ್ನಗಳನ್ನು ಆತ 3 ಉಪಾಯಗಳಿಂದ ಪರಿಹರಿಸಿದ. ಸಾಮ, ಭೇದ, ದಂಡ. ನಮ್ಮಲ್ಲಿ ಚತುರೋಪಾಯಗಳು ಅಂತ ಪ್ರಸಿದ್ಧ. ಸಾಮ, ದಾನ, ಭೇದ, ದಂಡ ಅಂತ. ಇಲ್ಲಿ ದಾನ ಉಪಾಯವನ್ನು ಕೈಗೊಳ್ಳುವ ಒಂದು ಪರಿಸ್ಥಿತಿ ಅವನಿಗೆ ಬರಲಿಲ್ಲ. ಸಾಮೋಪಾಯ ಮೊದಲು ಮೈನಾಕ ಪರ್ವತ ಎದ್ದು ನಿಂತು ನಾನು ನಿನಗೆ ಆತಿಥ್ಯ ಮಾಡುತ್ತೇನೆ, ಬಾ ವಿಶ್ರಮಿಸಿಕೋ ಎಂದಾಗ ಸಾಮೋಪಾಯದಿಂದಲೇ ನಿರಾಕರಿಸಿದ. ಯಾಕೆಂದರೆ ಅದರಿಂದ ಸಮಯ ನಷ್ಟವಾಗುತ್ತದೆ, ಸ್ವಾಮಿ ಕಾರ್ಯಕ್ಕೆ ಅಡ್ಡಿ ಉಂಟಾಗುತ್ತದೆ ಅಂತ. ಎರಡನೇದಾಗಿ ಒಂದದ್ದು ಸುರಸ, ನಾಗಮಾತ. ದೇವತೆಗಳು ನನಗೆ ನಿನ್ನನ್ನು ಆಹಾರವಾಗಿ ಮಾಡಿ ಕಳಿಸಿದ್ದಾರೆ, ನನ್ನ ಹೊಟ್ಟೆಯೊಳಗೆ ನೀನು ಹೋಗಬೇಕು, ಇದು ದೇವತೆಗಳ ಆಜ್ಞೆ ಅಂದಾಗ ತನ್ನ ಶರೀರವನ್ನು ದೊಡ್ಡದಾಗಿ ಮಾಡಿಕೊಂಡು ಅವಳ ಬಾಯಿ ಮತ್ತೂ ದೊಡ್ಡದಾಗುವಂತೆ ಮಾಡಿ ಕೊನೆಗೆ ಪುಟ್ಟದಾಗಿ ತನ್ನ ಶರೀರವನ್ನು ಕುಗ್ಗಿಸಿಕೊಂಡು ಹೊಟ್ಟೆಯೊಳಗೆ ಹೊಕ್ಕು ಹೊರ ಬಂದ. ದೇವತೆಗಳು ನಿನಗೆ ಕೊಟ್ಟಂತಹ ವರ ಏನು? ಆಂಜನೇಯನನ್ನು ನಿನ್ನ ಹೊಟ್ಟೆಯಲ್ಲಿ ನಿಲ್ಲಿಸ್ಕೋ, ನಾನು ನಿನ್ನ ಹೊಟ್ಟೆಗೆ ಹೊಕ್ಕು ಬಂದಿದ್ದೇನೆ. ಹೀಗೆ ಉಪಾಯದಿಂದ, ಭೇದೋಪಾಯದಿಂದ ಸುರಸೆಯನ್ನು ನಿಗ್ರಹಿಸಿದ. 3ನೇದು ಸಿಂಹಿಕೆ, ಅವನ ಛಾಯೆಯನ್ನು ಹಿಡಿದು ಎಳೆಯತಕ್ಕಂತಹ ಶಕ್ತಿ. ಆಕೆಯನ್ನು ಮಾತ್ರ ದಂಡೋಪಾಯದಿಂದಲೇ, ತನ್ನ ಶಕ್ತಿಯಿಂದಲೇ ವಧಿಸಿದ. ಹೀಗೆ ಮಾಡಿ ಲಂಕೆಗೆ ಕಾಲಿಟ್ಟ. ಆಮೇಲೆ ಲಂಕಾನಗರ ಎನ್ನುವುದು ತ್ರಿಕೂಟಾಚಲ ಎಂಬ ಒಂದು ದೊಡ್ಡ ಪರ್ವತದ ಮೇಲೆ ಇದ್ದಂತಹ ನಗರ ಅಂತೆ. ಅದು ಪರ್ವತ ಏನೆಂದರೆ ಸಣ್ಣ ಪರ್ವತ ಅಲ್ಲ, ಇಡೀ ಲಂಕೆಯನ್ನೆಲ್ಲೇ ವ್ಯಾಪಿಸಿರುವಂತಹ ಒಂದು ಪರ್ವತ ಅದು. ಆ ಪರ್ವತದ ಮೇಲೆ, ತ್ರಿಕೂಟಾಚಲದ ಮೇಲೆ ಈ ಲಂಕಾ ನಗರ ಇದೆ. ಈಗ ಅವನ ಮುಂದಿರುವಂತಹ ಸಮಸ್ಯೆ ಏನು? ಲಂಕೆಯನ್ನು ನಾನು ಹೇಗೆ ಪ್ರವೇಶ ಮಾಡಬೇಕು ಎಂದು. ಕತ್ತಲಾಗಿದೆ. ನಿನ್ನೆಯೇ ನಾನು ಹೇಳಿದ್ದೇನೆ, ನಗರವನ್ನು ಪ್ರವೇಶ ಮಾಡುವ ಮತ್ತು ಅದರಿಂದ ಹೊರಗೆ ಬರುವಂತಹ ಮಾರ್ಗಗಳು 2 ರೀತಿ. ಮಹಾತ್ಮರ ಮಾರ್ಗ ಒಂದು, ದುರಾತ್ಮರ ಮಾರ್ಗ ಒಂದು. ಈತ ಮಹಾತ್ಮರ ಮಾರ್ಗವನ್ನು ಅನುಸರಿಸಿದ. ಯಾವುದು ಅಂದರೆ ಚೋರವತ್ ಪ್ರವಿಶೇದ್ ಗ್ರಾಮಂ ರಾಜವದ್ಗಮನಮಾಚರೇತ್. ಕಳ್ಳರು ಹೋದಾಗೆ ಹೋಗೋದು, ಹೊರಗೆ ಬರುವಾಗ ಮಾತ್ರ ರಾಜರಂತೆ ಸಕಲ ಮರ್ಯಾದೆಯೊಡನೆ ಹೊರಬರುವುದು. ಇವನಿಗೆ 2ನೇದಾಗಿ ಹೊರಬರುವುದು ಆ ಮರ್ಯಾದೆ ಸಿಗಲಿಲ್ಲ. ಆದರೂ ಚಿಂತೆ ಇಲ್ಲ, ಸ್ವಾಮಿ ಕಾರ್ಯಕ್ಕಾಗಿ ಕಳ್ಳರಂತೆಯೇ ನಗರವನ್ನು ಪ್ರವೇಶ ಮಾಡಬೇಕು ಎಂದು ನಿರ್ಧರಿಸಿ ಚಿಕ್ಕ ಬೆಕ್ಕಿನಂತೆ ತನ್ನ ಆಕಾರವನ್ನು ಕುಗ್ಗಿಸಿಕೊಂಡು ರಾತ್ರಿಯ ಹೊತ್ತು ನಗರ ಪ್ರವೇಶ ಮಾಡೋದಕ್ಕೆ ಹೊರಟ. ನಗರ ದ್ವಾರವನ್ನು ಪ್ರವೇಶಿಸಬೇಕು ಅನ್ನುವಷ್ಟರಲ್ಲಿ ಅವನಿಗೆ ಒಂದು ದೊಡ್ಡ ಧ್ವನಿ ಕೇಳಿಸಿತು. ಯಾರಲ್ಲಿ? ಯಾರು ನೀನು? ನೋಡಿದ ಈ ಕಪಿ, ಎದುರಿಗೆ ನಿಂತಿದ್ದಾಳೆ ಒಬ್ಬಳು ರಾಕ್ಷಸಿ. ಆಕೆ ಮತ್ತಾರು ಅಲ್ವಂತೆ, ಲಂಕಾ ನಗರದ ಅಧಿದೇವತೆ, ಲಂಕೆಯ ರಕ್ಷಕಿ ಅವಳು. ಅವಳೇ ಲಂಕೆ ಇದ್ದಾಗೆ. ಯಾರು ನೀನು ಅಂತ ಕೇಳಿದಾಗ ಇವನು ಸ್ವಲ್ಪ ನೋಡಿದ. ನೀನು ಯಾರು ಅಂದ. ಎಷ್ಟೋ ಸಾರಿ ಪ್ರಶ್ನೆಗೆ ಪ್ರಶ್ನೆಯ ಉತ್ತರವಾಗೋದು ಉಂಟು. ನಾನು ಯಾರು ಅಂತ ಕೇಳಿದರೆ ನಿನಗೆ ಅರ್ಥವಾಗಲಿಕ್ಕಿಲ್ಲ, ಯಾಕೆಂದರೆ ನಾನು ಬಹಳ ಕಡೆ ದೂರದಿಂದ ಬಂದವನು. ಆದರೆ ನೀನು ಯಾರು? ಆಕೆಗೆ ಉತ್ತರ ಹೇಳಲೇಬೇಕಾಯಿತು. ಅಹಂ ರಾಕ್ಷಸರಾಜಸ್ಯ ರಾವಣಸ್ಯ ಮಹಾತ್ಮನಃ ಆಜ್ಞಾ ಪ್ರತೀಕ್ಷಾ ದುರ್ದರ್ಷ್ಟ ರಕ್ಷಾಮಿ ನಗರೀ ಮಿಮಾಂ. ನಾನು ರಾವಣಸ್ಯ ಮಹಾತ್ಮನಃ, ಮಹಾತ್ಮನಾದ ರಾವಣನ ಆಜ್ಞೆಯನ್ನು ಪಾಲಿಸುವವಳು. ಅವಳ ದೃಷ್ಟಿಯಲ್ಲಿ ರಾವಣ ಮಹಾತ್ಮ ಇರಬೇಕಾದಂತೆ. ಸೇವಕರಾದವರು ಒಡೆಯನನ್ನು ಇಂದ್ರಚಂದ್ರ ಅಂತ ಹೊಗಳಲೇಬೇಕು. ಹಾಗೆ ಈ ಲಂಕಿಣಿ ಆಮೇಲೆ ಅವಳು ಪ್ರಸಿದ್ಧಳಾದದ್ದು. ನಾನು ರಾವಣನ ಆಜ್ಞೆಯನ್ನು ಪಾಲಿಸುತ್ತಾ ಲಂಕೆಯನ್ನು ಕಾಪಾಡುತ್ತಿರುವವಳು. ನನ್ನನ್ನು ತಿರಸ್ಕರಿಸಿ
ನನ್ನ ಆಜ್ಞೆಯನ್ನು ತೆಗೆದುಕೊಳ್ಳದೆ ನನ್ನ ಕಣ್ಣು ತಪ್ಪಿಸಿ ಯಾರೂ ಈ ಲಂಕಾನಗರವನ್ನು ಪ್ರವೇಶ ಮಾಡುವ ಹಾಗಿಲ್ಲ. ಇವತ್ತು ನನ್ನ ಪ್ರಾಣ ಹೋಗುವ ಸಮಯ ಬಂದಿದೆ, ಯಾರು ನೀನು ಹೇಳು, ಯಾಕೆ ಬಂದಿದ್ದೀಯಾ ಇಲ್ಲಿ? ಪ್ರಾಯಶಃ ಅವಳಿಗೆ ಗೊತ್ತಿರಬೇಕು, ಲಂಕಾನಗರದಲ್ಲಿ ಈ ರೀತಿಯಾದ ಕಪ್ಪಿ ಇಲ್ಲ, ಇದೆಲ್ಲೋ ವಿದೇಶದಿಂದ ಬಂದ ಕಪ್ಪಿ ಇದು, ಯಾಕೆ ಬಂತು ಅಂತ. ಆಗ ಆತ ಹೇಳಿದಂತೆ, ದ್ರಕ್ಷಾಮಿ ನಗರೀಂ ಲಂಕಾಂ ಸಾಟ್ಟ ಸಾಕಾರ ಪ್ರಾಕಾರ ತೋರಣ ಇತ್ಯರ್ಥಮೆಯ ಸಂಪ್ರಾಪ್ತ ಪರಂ ಕೌತೂಹಲಂ ಹಿಮೆ. ಅಯ್ಯೋ, ನಾನು ಮತ್ಯಾಗೂ ಬಂದಿದ್ದಿಲ್ಲ. ಈ ಲಂಕಾನಗರ ಬಹಳ ಸುಂದರವಾದ ನಗರ, ಶ್ರೇಷ್ಠವಾದ ನಗರ, ಸಂಪದ್ಭರಿತವಾದ ನಗರ ಎಂದು ಕೇಳಿ ಈ ಲಂಕಾನಗರವನ್ನು ನೋಡಿ ಹೋಗೋಣ ಅಂತ ಬಂದಿದ್ದೇನೆ ಅಷ್ಟೇ ಅಂತ ಅಂದ ಅವನು. ಇಲ್ಲಿ ಬಹಳ ಒಳ್ಳೆಯ ವನಗಳಿದೆ ಅಂತಲ್ಲ, ಕಾಡುಗಳಿವೆ ಅಂತಲ್ಲ. ಯಾಕೆಂದರೆ ಅವನು ಆಕಾರ ವಾನರನಾದುದರಿಂದ ಕಾಡುಗಳನ್ನು ನೋಡೋದಕ್ಕೆ ಬಂದೆ ಅಂದರೆ ಅದು ಸಹಜ. ಆಗ ಆಕೆ ಹೇಳಿದಂತೆ, ನೀನು ಸಾಮಾನ್ಯ ಕವತಿ ಅಲ್ಲ ಅಂತ ಕಾಣುತ್ತದೆ ನಿನ್ನ ಮಾತಿನಿಂದ. ಈಗ ನಾನು ನಿನ್ನನ್ನು ಬಿಡಲಾರೆ, ಯಾಕೆಂದರೆ ಕೇವಲ ನಗರವನ್ನು ನೋಡೋದಕ್ಕೆ ಅಂತ ನೀನು ಬಂದವನಲ್ಲ. ಹಾಗೆ ಬಂದಿದ್ದರೆ ಹಗಲು ಹೊತ್ತಿನಲ್ಲಿ ಗಂಭೀರವಾಗಿ ಬರ್ತಾ ಇದ್ದೆ, ಕಳ್ಳರಂತೆ ರಾತ್ರಿ ಹೊತ್ತು ಬರುವುದನ್ನು ನೋಡಿಯೇ ನೀನು ಒಳ್ಳೆಯ ಉದ್ದೇಶದಿಂದ ಬಂದಿಲ್ಲ ಅನ್ನೋದು ಸ್ಪಷ್ಟ, ನಿನ್ನನ್ನು ನಾನು ಬಿಡುವುದಿಲ್ಲ ಅಂತ ಅಡ್ಡ ನಿಂತು ಬಿಟ್ಟೆ. ಆಗ ಇವನಿಗೆ ಉಪಾಯ ಇರಲಿಲ್ಲ. ಆಂಜನೇಯ ಅವನಿಗೆ ಇಂಥ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳೊಡನೆ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತು. ಯಾರೊಡನೆ ಪ್ರೀತಿಯಿಂದ, ಯಾರೊಡನೆ ಗೌರವದಿಂದ, ಯಾರೊಡನೆ ಕ್ರೋಧದಿಂದ, ಯಾರೊಡನೆ ಶಕ್ತಿಯಿಂದ ವ್ಯವಹರಿಸುವುದನ್ನು ಬಲ್ಲ ಆಂಜನೇಯ ತನ್ನ ಮುಷ್ಟಿಯಿಂದ, ಮೊದಲೇ ಕಪಿಮುಷ್ಟಿ ಅಂತ ಹೆಸರು, ಗಟ್ಟಿಯಾದ ಮುಷ್ಟಿಯಿಂದ ಲಂಕೆಯ ತಲೆಯ ಮೇಲೆ ಒಂದು ಗುದ್ದಿ ಬಿಟ್ಟು, ಆ ಗುದ್ದಿದ ಹೊಡೆತಕ್ಕೆ ಲಂಕೆ ಕೆಳಗೆ ಬಿದ್ದವಳು ಎದ್ದಳು. ಆದರೆ ಮೊದಲನೇ ಲಂಕಿಣಿ ಆಗಿರಲಿಲ್ಲ ಅವಳು. ಏನೋ ಆಕೆಯ ತಲೆ ಮೇಲೆ ಬಿದ್ದ ಏಟು ಬುದ್ಧಿಯನ್ನೆಲ್ಲ ಬದಲಾಯಿಸಿ ಬಿಟ್ಟಿತೋ ಎನ್ನುವಂತೆ ಇದ್ದಕ್ಕಿದ್ದ ಹಾಗೆ ಆಂಜನೇಯನಿಗೆ ಕೈ ಮುಗಿದ್ಬಿಟ್ರು. ಆಂಜನೇಯನಿಗೂ ಆಶ್ಚರ್ಯ, ಏನು ಒಂದೇ ಒಂದು ಏಟಿಗೆ ಕೆಳಗೆ ಬಿದ್ದದ್ದು ಮಾತ್ರ ಅಲ್ಲ, ಮೇಲೆದ್ದು ನನಗೆ ಕೈ ಮುಗಿತಾ ಇದ್ದಾಳೆ, ಏನಿದು? ಪ್ರಸೀದ ಸಿಂಹಾಬಾಹೋ ತ್ರಾಯಸ್ವ ಹರಿಸತ್ತಮ. ಕೈ ಮುಗಿದು, ಅಯ್ಯ ವಾನರೋತ್ತಮ, ನನ್ನ ಮೇಲೆ ಅನುಗ್ರಹ ಮಾಡು. ನಿಜ, ನಾನು ಬಿದ್ದೆ, ನೀನು ಗೆದ್ದೆ. ನೀನು ದೊಡ್ಡ ಮನುಷ್ಯ, ಈಗ ನನಗೆ ಅರ್ಥವಾಯಿತು. ಯಾಕೆಂದರೆ ನಿನ್ನಲ್ಲಿ ಒಂದು ಮಹಾಶಕ್ತಿ ಇದೆ. ನಾನು ಕೆಳಗೆ ಬಿದ್ದಾಗ, ಇನ್ನೂ ಜೀವಂತವಿದ್ದಾಗ, ಸಂಪೂರ್ಣ ಸಾಯುವವರೆಗೆ ನೀನು ನನ್ನನ್ನು ಬಡಿಬಹುದಾಗಿತ್ತು, ಒದೆಯಬಹುದಾಗಿತ್ತು, ಪ್ರಾಣ ತೆಗೆಯಬಹುದಾಗಿತ್ತು. ಆದರೆ ನೀನು ಅದನ್ನು ಮಾಡಲಿಲ್ಲ. ನಾನು ಬಿದ್ದಾಗ ಸುಮ್ಮನೆ ನಿಂತಿದ್ದೆ. ಇದರಿಂದ ಗೊತ್ತಾಗುತ್ತದೆ ನೀನೊಬ್ಬ ಮಹಾವ್ಯಕ್ತಿ. ಯಾಕೆಂದರೆ ಈ ಮಹಾವ್ಯಕ್ತಿಗಳು ಎಂಥ ಸಮಯದಲ್ಲಿಯೂ ಕೂಡ ಧರ್ಮ ಪರಿಪಾಲನೆ ಮಾಡುತ್ತಾರೆ. ಸ್ತ್ರೀ ಹತ್ಯೆ ಮಾಡಬಾರದು ಎನ್ನುವುದು ಸನಾತನ ಧರ್ಮ. ನೀನು ಆ ಧರ್ಮವನ್ನು ಅವಲಂಬಿಸಿದ್ದೀಯ. ಅಂತೂ ನಗರೀ ಲಂಕಾ ಸ್ವಯಮೇವ ಪ್ರವಂಗಮ ನಿರ್ಜಿತಾಹಂ ತ್ವಯಾ ವೀರ. ನಾನು ಲಂಕಾ ನಗರಿಯ ಅಧಿದೇವತೆ. ನನ್ನನ್ನು ನೀನು ಗೆದ್ದಿದ್ದೀಯ, ನಾನು ಸೋತಿದ್ದೇನೆ. ಆದರೆ ನಿನಗೆ ಕೈ ಮುಗಿದೆ. ಯಾಕೆ ಗೊತ್ತಾ? ನೀನೊಬ್ಬ ಮಹಾನುಭಾವ ಅನ್ನೋದು ನನಗೆ ಈಗಲ್ಲ, ಭಾಳ ಹಿಂದಿನಿಂದಲೇ ಗೊತ್ತಾಗಿದೆ. ಆಂಜನೇಯ ಆಶ್ಚರ್ಯವಾಯಿತು. ಎಲ್ಲ ನನ್ನ ಪರಿಚಯ ಇವಳಿಗೆ ಆಯಿತು. ಈಗ ತಾನೇ ಇಲ್ಲಿ ಬಂದಿದ್ದೇನೆ ನೋಡಿ, ಒಂದು ಏಟು ಹೊಡೆದಾಕ್ಷಣ ಇದ್ದಕ್ಕಿದ್ದಾಗೆ ಪರಿಚಯ ಆಗಿಬಿಡುತ್ತೆ. ಆಕೆ ಹೇಳ್ತಂತೆ, ನನಗೆ ಹಿಂದೆ ಬ್ರಹ್ಮದೇವನೇ ಹೇಳಿದ್ದ. ಏನು ಹೇಳಿದ್ದ? ಈ ಲಂಕಾನಗರವನ್ನು ನೀನು ಪಾಲಿಸುತ್ತಿರುವಾಗ ಒಬ್ಬ ವಾನರನಿಂದ ನಿನಗೆ ಸೋಲು ಉಂಟಾಗುತ್ತದೆ. ವಾನರನಿಂದ ಏನು ಏಟನ್ನು ತಿಂತೀಯ, ಅದು ಕೇವಲ ನಿನ್ನ ಸೋಲಲ್ಲ ಲಂಕಾನಗರಿ, ಇಡೀ ಲಂಕೆಯ ಸೋಲು, ರಾವಣನ ಸೋಲು. ಮುಂದೆ ಆಗಬಹುದಾದಂತಹ ಮಹಾ ಅನರ್ಥಗಳಿಗೆ ಅದು ಮುನ್ನುಡಿ ಬರದ ಹಾಗೆ. ಇಲ್ಲಿಂದ ಪ್ರಾರಂಭವಾಗುತ್ತದೆ ಲಂಕೆಯ ಸೋಲು, ರಾವಣನ ಸೋಲು ಎಂದು ಬ್ರಹ್ಮದೇವ ನನಗೆ ಹೇಳಿದ್ದಾರೆ. ಈಗದು ನನಗೆ ತೋಚ್ತಾ ಇದೆ, ಹೌದು ಹೀಗಾಗುತ್ತದೆ ಅಂತ. ಯಾಕೆಂದರೆ ನೋಡೋದಕ್ಕೆ ಒಂದು ಅತ್ಯಂತ ಚಿಕ್ಕ ಆಕಾರದಲ್ಲಿರುವ ವಾನರ ಈ ಲಂಕೆಯ ತಲೆಗೆ ಗುದ್ದೋಣ ಎಂದ್ರೇನು, ಆ ಗುದ್ದಿನಿಂದ ಲಂಕಿಣಿ ಕೆಳಗೆ ಬೀಳೋಣ ಎಂದ್ರೇನು,
ಇದೆಲ್ಲ ಪೂರ್ವ ನಿಶ್ಚಿತ. ಅಯ್ಯ ಮಹಾನುಭಾವ, ಬೇಕಾದ ಹಾಗೆ ಒಳಗೆ ಹೋಗು, ಸಂತೋಷ, ನಿನಗೆ ನಾನು ದಾರಿ ಬಿಡ್ತಾ ಇದ್ದೇನೆ, ಹೋಗು ನೀನು ಎಂದು ಆಂಜನೇಯನಿಗೆ ಸ್ವಾಗತಪೂರ್ವಕವಾಗಿ ಒಳಗೆ ಕಳಿಸಿದ್ದು ಲಂಕೆ. ಬಲಸ್ಯ ಪೃಥ್ವಿ ಅಂತ ಒಂದು ಮಾತುಂಟು ನಮ್ಮಲ್ಲಿ. ಬಲಿಷ್ಠನಾದವನಿಗೆ ಈ ಪ್ರಪಂಚ ಅಂತ. ಮೊದಲು ಬಲ ಸಂಪಾದನೆ ಮಾಡು, ಆಮೇಲೆ ನೀನು ಏನು ಮಾಡಿದರೂ ಅದು ಸರಿಯಾಗಿ ಬಿಡುತ್ತೆ. ಶರೀರದಲ್ಲಿ ಬಲ ಇದ್ದರೆ, ಆರೋಗ್ಯ ಇದ್ದರೆ ಆ ವ್ಯಕ್ತಿ ವಿಷ ಕುಡಿದ್ರೂ ಜೀರ್ಣಿಸ್ಕೊಳ್ತಾನೆ. ದುರ್ಬಲನಾದವನಿಗೆ ಹಾಲು ಕೊಟ್ಟರೂ ಜೀರ್ಣಿಸೋದು ಕಷ್ಟ. ಆದುದರಿಂದ ಮೊದಲು ಬಲವನ್ನು ಸಂಪಾದನೆ ಮಾಡು. ಇದು ಆಂಜನೇಯನ ಒಂದು ಪಾಠ. ಹಾಗೆ ಬಲದಿಂದ ಆಂಜನೇಯ ಲಂಕಾನಗರವನ್ನು ಪ್ರವೇಶ ಮಾಡಿದ. ಅಲ್ಲಿ ಹೇಳ್ತಾರೆ, ಲಂಕಿಣಿದ ಆ ಬಾಗಿಲನ್ನು ತೋರಿಸಿದ್ರು ಕೂಡ ಇವನು ಆ ಬಾಗಿಲಿನಿಂದ ಹೋಗಲಿಲ್ಲವಂತೆ. ಅದ್ವಾರೇಣ ಮಹಾವೀರ್ಯ ಪ್ರಾಕಾರ ಮೋಕುಪ್ಲುವೆ. ಅದ್ವಾರದಿಂದ ಅಂದರೆ ಪ್ರಾಕಾರದ ಗೋಡೆ ಇತ್ತಲ್ಲ, ಆ ಗೋಡೆ ಹಾರಿ ಹೋದಂತೆ. ಯಾಕೆ ಗೋಡೆ ಹಾರಿ ಹೋದ? ವಾಲ್ಮೀಕಿಗಳು ಅದನ್ನು ಹೇಳೋದಿಲ್ಲ ಇಲ್ಲಿ. ಆದರೆ ಕೆಲವೊಂದು ಕಡೆ ಹೇಳೋದು ಏನೆಂದರೆ, ಶತ್ರುಗಳ ಮನೆಯನ್ನು ನೇರವಾದ ಬಾಗಿಲಿಂದ ಪ್ರವೇಶ ಮಾಡಬಾರದು, ಅಪರದ್ವಾರ ಪ್ರವೇಶವೇ ಅಲ್ಲಿ ಸೂಕ್ತ. ಆಂಜನೇಯನಿಗೆ ಈ ರಾವಣ ಶತ್ರು ಇದ್ದ ಹಾಗೆ, ಅದಕ್ಕೋಸ್ಕರ ಅವನು ಆ ಪ್ರಾಕಾರವನ್ನು ಹಾರಿ ಅಲ್ಲಿಂದ ಆಚೆಗೆ ಹಾರಿ ಲಂಕಾ ನಗರದೊಳಗೆ ಬಂದ. ರಾತ್ರಿಯ ಸಮಯ, ಇವನಿಗೆ ಸೀತಾಶೋಧನೆಗೆ ಅನುಕೂಲವಾದ ಹೊತ್ತು. ಆತ ಲಂಕೆಯ ಬೀದಿಗಳಲ್ಲಿ ಸುತ್ತಾಡಿದ, ಮನೆಗಳನ್ನು ಹೊಕ್ಕ. ರಾವಣ ಎಲ್ಲಿ ಸೀತೆಯನ್ನು ಬಚ್ಚಿಟ್ಟಿರಬಹುದು ಯೋಚಿಸಿದ. ಕಳ್ಳನ ಮನೆಗೆ ಬಂದಾಗಿದೆ, ಈಗ ಕಳ್ಳ ಕದ್ದ ವಸ್ತುವನ್ನು ಹುಡುಕ. ಆಕೆ ಸೀತೆಯಾದುದರಿಂದ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಿರಲು ಸಾಧ್ಯವಿಲ್ಲ. ಯಾರ್ದೋ ಮನೆಯಲ್ಲಿ ಇಟ್ಟಿರಬಹುದು, ಅಥವಾ ರಾವಣನ ಅರಮನೆಯಲ್ಲೇ ಇರ್ಬೋದು. ಹುಡುಕೋಣ ಎಂದು ಒಬ್ಬೊಬ್ಬರ ಮನೆಯನ್ನಾಗಿ ಹೊರಡ್ತಾ ಇದ್ದಾನೆ. ಪ್ರಹಸ್ತ, ರಾವಣನ ಮಂತ್ರಿ, ರಾವಣನ ಸಂಬಂಧಿ, ಅವನ ಮನೆ ಹೊರಟ. ಎಲ್ಲ ಕಡೆ ಹುಡುಕಿದ, ಸೀತೆಯ ಸುಳಿವಿಲ್ಲ, ಎಲ್ಲ ಮಲಗಿದ್ದಾರೆ. ಆದುದರಿಂದ ಈಗ ಆಂಜನೇಯನಿಗೆ ಏನು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ನೋಡ್ಬೋದು, ಯಾರನ್ನು ಬೇಕಾದರೂ ನೋಡ್ಬೋದು. ಪ್ರಹಸ್ತರ ಮನೆಯಲ್ಲಿ ಸುಳಿವಿಲ್ಲ. ವಿಭೀಷಣನ ಮನೆಯನ್ನು ಪ್ರವೇಶ ಮಾಡಿದ, ಅಲ್ಲಿ ಕೂಡ ಸಿಗಲಿಲ್ಲ. ಆನಂತರ ಕುಂಭಕರ್ಣನ ಮನೆಯನ್ನು ನೋಡಿದ. ಗಾಢವಾದ ನಿದ್ರೆಯಲ್ಲಿ ಮಲಗಿದ್ದ ಕುಂಭಕರ್ಣ 6 ತಿಂಗಳ ಕಾಲ ಅವನು ನಿದ್ರೆ ಮಾಡ್ತಾ ಇದ್ದಂತೆ. ಅವನು ಭಗವಂತನಿಂದ ನಿದ್ರೆಯ ವರವನ್ನು ಕೇಳಿದ್ದ. ಅದು ಯಾಕೆ ಅನ್ನೋದಕ್ಕೆ ನಾವು ಮುಂದೆ ನೋಡೋಣ. ಹಾಗೆ ಒಬ್ಬೊಬ್ಬರ ಮನೆಯನ್ನು ಹೊಕ್ಕ. ಯಾರ ಮನೆಯನ್ನು ಹೊಕ್ಕರು ಆ ಸೀತೆಯವನಿಗೆ, ಸೀತೆ ಅಂದರೆ ಸೀತೆಯಂತಹ ಒಬ್ಬ ಸ್ತ್ರೀ ಕಾಣಲಿಲ್ಲ. ಹಿಂದೆ ಬರುವಾಗ ರಾಮ ಸೀತೆಯನ್ನು ವರ್ಣಿಸಿದ್ದ. ಹನುಮಂತನಿಗೂ ಕೂಡ ಸೀತೆಯ ಬಗ್ಗೆ ತನ್ನದೇ ಆದ ಒಂದು ಕಲ್ಪನೆ ಇತ್ತು. ಆದರೆ ಲಂಕಾ ನಗರದಲ್ಲಿ ಎಲ್ಲಿ ನೋಡಿದರೂ ಕೂಡ ಲಂಕಾನಗರಕ್ಕೆ ಉಚಿತವಾದಂತಹ ಸ್ತ್ರೀಯರೇ ಕಣ್ಣಿಗೆ ಬಿದ್ದರೆ ವಿನಃ ಸೀತೆಯಂತಹ ಒಂದು ಸದ್ಗುಣ ಸಂಪನ್ನ ಸುಶೀಲ ಸುಲಕ್ಷಣೆಯಾದಂತಹ ಸ್ತ್ರೀ ಆತನ ಕಣ್ಣಿಗೆ ಬೀಳಿದೆ. ಹಾಗೆ ನೋಡ್ತಾ ನೋಡ್ತಾ ಲಂಕೆಯ ಸಂಪತ್ತನ್ನು ನೋಡ್ದ ಇವ. ಏನು ಸಂಪತ್ತು ಲಂಕೆಯಲ್ಲಿ? ಇಡೀ ಪ್ರಪಂಚದ ಸಂಪತ್ತನ್ನೆಲ್ಲ ಇಲ್ಲಿ ತಂದು ಹಾಕಿದ್ದಾರೋ ಎನ್ನುವ ಹಾಗಿದೆ. ಯಾಹಿ ವೈಶ್ರವಣೇ ಲಕ್ಷ್ಮೀ ಯಾ ಚಂದ್ರೇ ಹರಿವಾಹನೆ ಸಾ ರಾವಣಗೃಹೇ ರಮ್ಯಾ ನಿತ್ಯಮೇವ ಅನಪಾಯಿ. ಕುಬೇರನಲ್ಲಿರುವ ಐಶ್ವರ್ಯ, ಇಂದ್ರನಲ್ಲಿರುವ ಐಶ್ವರ್ಯ ಎಲ್ಲವೂ ರಾವಣನ ಮನೆಯಲ್ಲಿ ಸೇರಿದಾಗಿದೆಯಲ್ಲ ಎಂದು ಒಂದೊಂದು ಮನೆಯಾಗಿ ಹುಡುಕ್ತಾ ಕೊನೆಗೆ ರಾವಣನ ಅರಮನೆಗೆ ಬಂದ. ರಾವಣನ ಅರಮನೆ ಬಹಳ ವಿಶಾಲವಾದುದು. ಎಷ್ಟೊಂದು ಪ್ರಕೋಷ್ಠಗಳಿವೆ ಅಲ್ಲಿ. ಒಂದೊಂದು ಪ್ರಕೋಷ್ಠವನ್ನು ನೋಡಿದ. ಅನೇಕ ಜನ ಸ್ತ್ರೀಯರ ಒಂದು ಸಮೂಹ ಅಲ್ಲಿತ್ತು. ಎಲ್ಲ ಮನೆಗೆ ನಿದ್ರಿಸ್ತಾ ಇತ್ತು. ಪಾನಮತ್ತರಾಗಿದ್ದರು, ಕುಡಿದಿದ್ರು. ನರ್ತನ ಶಾಲೆ ಇತ್ತು, ಅಲ್ಲಿ ನರ್ತನ ಮಾಡಿ ಬಳಲಿದವರು ಬಿದ್ದಿದ್ರು. ಎಲ್ಲವನ್ನೂ ನೋಡಿದ ಆಂಜನೇಯ. ಆದರೆ ಸೀತೆಯಂತಹ ವ್ಯಕ್ತಿ ಅವನ ಕಣ್ಣಿಗೆ ಬೀಳಿದೆ. ಕೊನೆಗೆ
ರಾವಣನು ಸ್ವತಃ ಮಲಗತಕ್ಕಂತಹ ಒಂದು ಭವನ, ಪುಷ್ಪಕ ವಿಮಾನ. ಈ ಪುಷ್ಪಕ ವಿಮಾನ ಅಂತದಕ್ಕೆ ಹೆಸರು. ಹಾರುತ್ತದೆ ಆಕಾಶದಲ್ಲಿ, ನೆಲದ ಮೇಲೆ ಹೋಗುತ್ತದೆ, ಮತ್ತು ಆ ರಾವಣವಂತಹ ವ್ಯಕ್ತಿಗೆ ಅವಕಾಶವನ್ನು ಕೊಡುತ್ತದೆ ಅಂತಹ ಒಂದು ಒಂದು ವಿಮಾನ. ವಿಮಾನ ಎಂದರೆ ಭವನ. ವಿಮಾನ ಅಂದರೆ ಆಕಾಶದಲ್ಲಿ ಹಾರೋದು ಅಂತಲ್ಲ, ಒಂದು ಮನೆಯ ವಿಶಾಲವಾದ ಮನೆ. ಅದು ರಾವಣನ ಅಂತಃಪುರ ಇದ್ದಾಗ. ಅಲ್ಲಿ ಹೋದಾಗ ಒಂದು ವಿಶಾಲವಾದ ಮಂಚದ ಮೇಲೆ ರಾವಣ ಮಲಗಿದ್ದನಂತೆ. ಮೊಟ್ಟ ಮೊದಲು ಆಂಜನೇಯನ ಕಣ್ಣಿಗೆ ಬಿದ್ದಿದ್ದು ಆ ಮಂಚದ ಮೇಲೆ ಇರುವ ಒಂದು ಬೆಳ್ಳಿಯ ಛತ್ರಿ, ವಜ್ರಗಳನ್ನು ಪೋಣಿಸಿ ತೋರಣದಂತೆ ಮಾಡಿದ ಬೆಳ್ಳಿಯ ಛತ್ರಿ, ಅದು ಕಣ್ಣಿಗೆ ಬಿತ್ತು. ಅದರ ಕೆಳಗಡೆ ಮಲಗಿದ ರಾವಣನನ್ನು ನೋಡಿದ. ಅಬ್ಬ, ಎಂಥ ವ್ಯಕ್ತಿ ಈತ ಅಂದ್ಕೊಂಡ. ರಾವಣನನ್ನು ಕಂಡು ಆಂಜನೇಯನಿಗೂ ಆಶ್ಚರ್ಯವಾಯಿತು. ಯಾಕೆಂದರೆ ರಾವಣನ ವ್ಯಕ್ತಿತ್ವವೇ ಅಂಥದ್ದು. ಅದ್ಭುತವಾದ ಶರೀರ ಮಾತ್ರ ಅಲ್ಲ, ಓಜಸ್ಸು ತೇಜಸ್ಸು ಎಲ್ಲವೂ ಇದೆ. ಒಬ್ಬ ಕವಿ ಹೇಳ್ತಾನೆ, ರಾವಣನಲ್ಲಿ ಏನಿಲ್ಲ, ಎಲ್ಲ ಯೋಗ್ಯತೆ ಅವನಲ್ಲಿದೆ. ಅವನು ರಾವಣ ಒಬ್ಬ ಅಲ್ಲದೆ ಹೋಗಿದ್ರೆ ಅಂತ ಹೇಳಿಬಿಡ್ತಾನೆ. ಒಂದು ಸ್ವಲ್ಪ ಅವನ ದೋಷ, ಅವನ ಇಡೀ ಸದ್ಗುಣಗಳನ್ನೆಲ್ಲ ನುಂಗಿಬಿಟ್ಟಿದೆ. ಒಂದು ದೊಡ್ಡ ಪಾತ್ರೆಯಲ್ಲಿರತಕ್ಕಂಥ ಹಾಲಿಗೆ ಇದು ತೊಟ್ಟು ಹುಳಿ ಬಿಟ್ಟಾಗಿ ಕತೆ ಆಗಿದೆ. ಹಾಗೆ ರಾವಣ ಮಲಗಿದ್ದ. ಇಲ್ಲಿ ಎಲ್ಲಿಯಾದರೂ ಸೀತೆಯನ್ನು ಅಡಗಿಸಿಟ್ಟಿರುವುದಾ ಅಂತ ಆತ ಹುಡುಕಿದ. ಒಂದು ಕಡೆ, ಎಲ್ಲ ಕಡೆಗೂ ಸಾಮಾನ್ಯರು ಅವರು ಬಿಟ್ಬಿಟ್ಟ, ಅವನು ಇವರೆಲ್ಲ ಈ ಸೀತೆ ಹತ್ತಿರ ಕೂತ್ಕೊಳ್ಳೋಕ್ಕೂ ಯೋಗ್ಯರಲ್ಲ ಅಂತ. ಆದರೆ ಒಂದು ಕಡೆ ಒಂದು ಮಂಚದ ಮೇಲೆ ಮಾತ್ರ ರಾವಣನಿಗೆ ಸಮೀಪದಲ್ಲಿ ಒಬ್ಬ ಸ್ತ್ರೀ ಮಲಗಿದ್ದ ನೋಡಿದ. ಅನೇಕ ಲಕ್ಷಣಗಳಿಂದ, ಶುಭ ಲಕ್ಷಣಗಳಿಂದ ಕೂಡಿದಂಥ ಸುಂದರವಾದ ಸ್ತ್ರೀ. ಮುಖದಲ್ಲಿ ಗಂಭೀರ್ಯ ಇತ್ತು, ಕಿರಿತನ ಇತ್ತು, ಎಲ್ಲ ಇತ್ತು. ಇವಳೇ ಸೀತೆ, ಸೀತೆಯನ್ನು ನಾನು ಕಂಡೆ ಅನ್ಕೊ. ಬಹಳ ಸಂತೋಷವಾಯಿತು ಅವನಿಗೆ. ಸೀತೆಯನ್ನು ಕಂಡ ಆ ಸಂತೋಷದಲ್ಲಿ ಆತ ಕುಣಿದಾಡತೊಡಗಿದ. ತಾನು ಕಪಿ ಎನ್ನುವುದನ್ನು ತೋರಿಸಿಕೊಂಡನಂತೆ. ಗೋಡೆಯನ್ನು ಹತ್ತಾ ಇದ್ದ, ಕೆಳಗೆ ಬೀಳ್ತಾ ಇದ್ದ, ಅಲ್ಲಿದ್ದ ಕಂಬವನ್ನು ಹತ್ತಿದ, ಕೆಳಗೆ ಬಿದ್ದ, ತನ್ನ ಬಾಲವನ್ನೇ ತಾನು ಚುಂಬಿಸಿಕೊಂಡ. ಆಂಜನೇಯ, ನೀನು ಅದೃಷ್ಟವಂತ ಕಣ, ನೀನು ಸೀತೆ ಸಿಕ್ಬಿಟ್ಟು ಅಂತ ಕುಣಿದಾಡಿದ ಸ್ವಲ್ಪ ಹೊತ್ತು. ಆಮೇಲೆ ಯೋಚನೆ ಮಾಡಿದ, ಛೇ, ನಾನೆಂಥ ಹುಚ್ಚ. ಸೀತಾದೇವಿಯ ಬಗ್ಗೆ ನಾನು ಕೇಳಿದ್ದೇನು, ಇಲ್ಲಿ ಸೀತಾದೇವಿಯನ್ನು ನೋಡಿ ನನಗಾದ ಅನುಭವ ಏನು? ರಾವಣನ ಅಂತಃಪುರದಲ್ಲಿ ಸೀತೆ ಇರುವುದ, ಶ್ರೀರಾಮಚಂದ್ರನ ಪತ್ನಿಯಾಗಿ ಅಂತಹ ಪತಿವ್ರತೆ ಅಂತ ಪ್ರಸಿದ್ಧಳಾದವಳಾಗಿ ರಾವಣನಿಗೆ ಸೀತೆ ಶರಣಾಗೋದು ಉಂಟ? ಖಂಡಿತ ಇವಳು ಸೀತೆ ಅಲ್ಲ. ಆಮೇಲೆ ಅವನು ಮೆಲ್ಲಗೆ ಅವಳ ಕಾಲನ್ನು ನೋಡಿದಂತೆ. ಪಾದಗಳಲ್ಲಿ ಒಂದು ಕೆಲವು ಸಾಮುದ್ರಿಕ ರೇಖೆಗಳನ್ನು ನೋಡಿದ. ಇವಳ ಪತಿ ಹೆಚ್ಚು ಕಾಲ ಬದುಕೋದಿಲ್ಲ, ಆದ್ದರಿಂದ ಇವಳು ಸೀತೆ ಆಗಿರಲು ಸಾಧ್ಯವೇ ಇಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟ. ಕೊನೆಗೆ ಮತ್ತೆ ದುಃಖ ಹೋಯಿತು. ಛೇ, ಇಷ್ಟು ಹೊತ್ತು ನಾನು ಸೀತೆಗಾಗಿ ಹುಡುಕಿದ್ದು ವ್ಯರ್ಥವಾಯಿತು. ಇನ್ನೇನು ಮಾಡಲಿ, ನಾನು ಎಲ್ಲ ಕಡೆ ಹುಡುಕಿದ್ದೇನೆ. ರಾವಣನ ಅಂತಃಪುರದಲ್ಲಿ ಮಾತ್ರ ಅಲ್ಲ, ಇಡೀ ಲಂಕೆಯಲ್ಲಿ ನಾನು ನೋಡದ ಸ್ಥಳವೇ ಇಲ್ಲ. ಇನ್ನು ಅದೃಷ್ಟ್ವಾ ಕಿಂ ಪ್ರವಕ್ಷ್ಯಾಮಿ ತಾಮಹಂ ಜನಕಾತ್ಮಚಾಂ. ಈಗ ನಾನು ಹಿಂದಕ್ಕೆ ಹೋಗಿ ರಾಮನನ್ನು ನೋಡಿ ಅವನಿಗೆ ಏನು ಹೇಳಲಿ? ಎಲ್ಲರೂ ಕಾಯ್ತಾ ಇದ್ದಾರೆ ಸಮುದ್ರದ ದಡದಲ್ಲಿ. ಕಪಿವೀರರು, ಆಂಜನೇಯ ಬರುತ್ತಾನೆ, ಸೀತೆಯ ಸುದ್ದಿಯನ್ನು ತರುತ್ತಾನೆ, ನಾವು ಪ್ರಾಣ ಸಹಿತವಾಗಿ ಸುಗ್ರೀವನನ್ನು ಕಾಣಬಹುದು ಎಂದು. ಅದಿಲ್ಲವಾದರೆ ಸುಗ್ರೀವ ಕೊಟ್ಟ ಅವಧಿ ಮುಗಿದು ಹೋಗಿದೆ. ಈಗೇನಾದರೂ ಸೀತೆಯ ವಿಷಯವನ್ನು ತಿಳಿಯದೆ ಅಲ್ಲಿಗೆ ಹೋದರೆ ಸುಗ್ರೀವ ತನ್ನ ಗದೆಯಿಂದ ಎಲ್ಲರ ತಲೆಯನ್ನು ಒಡೆಯುತ್ತಾನೆ. ಈ ಹೆದರಿಕೆ ಅವರಿಗುಂಟು. ಈಗ ಅವರಿಗೆ ಆಂಜನೇಯ ಒಬ್ಬನೇ ಆಶಾ ಕಿರಣ. ಆದರೆ ಆಂಜನೇಯ ಯೋಚನೆ ಮಾಡಿದ, ನಾನು ಅಲ್ಲಿ ಹೋಗಿ ಏನು ಮಾಡಲಿ? ಹೋಗಿ ಸೀತೆಯನ್ನು ನಾನು ನೋಡಲಿಲ್ಲ ಅಂತ ಹೇಳೋಣ. ಎಲ್ಲ ಕಪಿಗಳು ಅಲ್ಲಿ ಸಾಯ್ತಾರೆ. ಶ್ರೀರಾಮನ ಬಳಿಗೆ ಹೋಗಿ ಏನು ಹೇಳಿ? ಅವನು ನನ್ನಲ್ಲಿ ಆಸೆ ಇಟ್ಟುಕೊಂಡಿದ್ದಾನೆ.
ಲಕ್ಷ ಲಕ್ಷ ಕಪಿಗಳನ್ನು ಸುಗ್ರೀವ ದಿಕ್ಕು ದಿಕ್ಕಿಗೆ ಕಳಿಸಿದ್ದಾನೆ ಸೀತಾನ್ವೇಷಣಕ್ಕಾಗಿ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ 4 ದಿಕ್ಕಿಗೆ ಕಳಿಸಿದ್ದಾನೆ. ಉಳಿದ ಕಡೆ ಹೋದ ಎಲ್ಲ ಕಪಿಗಳು ತಿಂಗಳಾಗುವುದರೊಳಗಾಗಿ ಸುಗ್ರೀವನ ಬಳಿಗೆ ಬಂದು ಬಿಟ್ಟಿರ್ತಾರೆ. ಇಲ್ಲಿ ದಕ್ಷಿಣಕ್ಕೆ ಹೋದ ಕಪಿಗಳಿಗೆ ಮಾತ್ರ ಒಂದು ತೊಂದರೆ ಉಂಟಾಗಿ ಅವರಿಗೆ ತಿಂಗಳು ಕಳೆದು ಹೋಗಿದೆ. ಅದರಲ್ಲಿಯೂ ಕೂಡ ಸುಗ್ರೀವ ರಾಮನಿಗೆ ಆಂಜನೇಯನ ಬಗ್ಗೆ ಸಾಕಷ್ಟು ಹೇಳಿದ್ದ. ಇವನೊಬ್ಬ ಮಹಾಪರಾಕ್ರಮಿ, ಸೀತೆಯನ್ನು ಹುಡುಕಿದರೆ ಇವನು ಹುಡುಕಬಹುದು ಎಂದು. ಅದಕ್ಕಾಗಿ ರಾಮ ಏನು ಮಾಡಿದ್ದಾನೆ, ಆಂಜನೇಯ ನಿನಗೆ ಸೀತೆ ಸಿಕ್ಕಿದರೆ ಅವಳಿಗೆ ನಾನು ಶ್ರೀರಾಮ ಕಳಿಸಿದ್ದೇನೆ ಎನ್ನುವುದರ ಗುರುತಾಗಿ ನನ್ನ ಉಂಗುರ ಕೊಡ್ತೀಯಾ ಅಂತ ಹೇಳಿ ತನ್ನ ಕೈ ಬೆರಳಿನ ಉಂಗುರವನ್ನು ಆಂಜನೇಯನಿಗೆ ಕೊಟ್ಟಿದ್ದಾನೆ. ಅಂದರೆ ಆಂಜನೇಯನ ಮೇಲೆ ಶ್ರೀರಾಮನಿಗೆ ಅಷ್ಟು ವಿಶ್ವಾಸ ಇದೆ. ಬೇರೆಯವರು ಸೀತೆಯನ್ನು ಹುಡುಕ್ತಾರೋ ಇಲ್ವೋ, ಆಂಜನೇಯನಂತೂ ಹುಡುಕ್ತಾನೆ. ಅಷ್ಟು ವಿಶ್ವಾಸವನ್ನಿಟ್ಟ ರಾಮನ ಬಳಿಗೆ ಹೋಗಿ ನಾನು ಸಪ್ಪೆ ಮೂರೆ ಹಾಕಿಕೊಂಡು, ರಾಮ ಸೀತೆಯಲ್ಲೂ ಕಾಣಲಿಲ್ಲ ಹೇಳಿ. ಹಾಗೆ ಹೇಳಿದರೆ ರಾಮನ ಅವಸ್ಥೆ ಏನಾದೀತು. ಅಲ್ಲಿಯೇ ಆತ ಎದೆ ಒಡೆದು ಸತ್ತು ಬಿಡ್ತಾನೆ. ಯಾಕೆಂದ್ರೆ ಕಥೆ ಹಾಗಾಗಿ ರಾಮ ಸದಾ ಸೀತೆಯನ್ನು ಹಂಬಲಿಸ್ತಾ ಇರೋನು. ಕೇವಲ ಆಂಜನೇಯ ಹುಡುಕಿ ಅವಳ ವಿಚಾರ ಹೇಳುತ್ತಾನೆ ಎನ್ನುವ ಒಂದೇ ಒಂದು ಆಸೆಯಿಂದ ಅವನು ಬದುಕಿದ್ದಾನೆ. ಆಂಜನೇಯನಿಗೂ ಸಿಗಲಿಲ್ಲ ಅಂದರೆ ರಾಮ ಸಾಯ್ತಾನೆ. ರಾಮ ಸತ್ತ ಮೇಲೆ ಲಕ್ಷ್ಮಣ ಬದುಕಿರ್ತಾನ, ಅವನು ಸಾಯ್ತಾನೆ. ರಾಮ ಲಕ್ಷ್ಮಣರು ಸತ್ತ ಸುದ್ದಿ ಅಯೋಧ್ಯೆಗೆ ಗೊತ್ತಾದರೆ ಶ್ರೀರಾಮನ ಮೇಲೆ ತುಂಬಾ ಭಕ್ತಿ ಭಾವವನ್ನಿಟ್ಟ ಭರತ ಉಳಿತಾನ, ಅವನು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಭರತನ ಹಿಂದೆ ಶತ್ರುಘ್ನ ಹೋಗ್ತಾನೆ. ಭರತ ಶತ್ರುಘ್ನರು ಹೋದದ್ದನ್ನು ಕೇಳಿ ಅವರ ತಾಯಿಂದರು ಒಬ್ಬೊಬ್ಬರಾಗಿ ಅಗ್ನಿ ಪ್ರವೇಶ ಮಾಡ್ತಾರೆ. ಅಯೋಧ್ಯೆಯಲ್ಲಿ ಇಂತಹ ಘಟನೆ ನಡೆಯಿತು ಅಂತ ಕೇಳಿದ ನಮ್ಮ ರಾಜ ಸುಗ್ರೀವ ಅವನ ಕುಮಾರನಾದ ಅಂಗದ ಅವರು ಪ್ರಾಣ ಬಿಡ್ತಾರೆ. ನಾನೊಬ್ಬ ಒಂದು ಸಣ್ಣ ಕೆಲಸ ಮಾಡೋದ್ರಿಂದ ಏನೆಲ್ಲ ಅನರ್ಥ ಆಗುತ್ತದೆ. ಹೀಗಾಗಿ ಸೀತೆಯನ್ನು ಹುಡುಕದೇ ನಾನು ಹೋಗಲೇ, ಹುಡುಕಿಯೇ ಹೋಗೋಣ ಎಂದರೆ ಎಲ್ಲಿದ್ದಾಳೆ ಸೀತೆ. ಹೀಗೆ ಆಂಜನೇಯ ಕೂತುಬಿಟ್ಟ, ತಲೆ ಮೇಲೆ ಕೈ. ಆಮೇಲೆ ಆತ ಹೇಳ್ದ, ನಾನು ಅಷ್ಟು ಬೇಗ ಧೈರ್ಯ ಕಳೆದುಕೊಳ್ಳೋದಿಲ್ಲ. ಅನಿರ್ವೇದ ಶ್ರಿಯೋ ಮೂಲಂ ಅನಿರ್ವೇದ ಪರಂ ಸುಖಂ ಕರೋತಿ ಸಫಲಂ ಜಂತೋ ಕರ್ಮ ಎಚ್ಚ ಕರೋತಿ ಸಹ. ಉತ್ಸಾಹ ಎನ್ನುವುದು ಒಂದು ಶ್ರೇಷ್ಠವಾದ ಗುಣ ಮನುಷ್ಯರಲ್ಲಿ. ಉತ್ಸಾಹ ಲಕ್ಷ್ಮಿಯನ್ನು, ಸಂಪತ್ತನ್ನು ಹೆಚ್ಚಿಸುತ್ತದೆ. ಉತ್ಸಾಹವೇ ಎಲ್ಲ ಕಾರ್ಯದಲ್ಲೂ ಸಾಧಕ. ನಾವು ಎಷ್ಟೇ ಸೋಲನ್ನು ಕಂಡರೂ ಕೂಡ ಉತ್ಸಾಹವನ್ನು ಬಿಡಬಾರದು, ಇನ್ನೂ ಆಸೆ ಇಟ್ಟುಕೊಳ್ಬೇಕು. ಒಂದೇ ದಿನಕ್ಕೆ ನಮ್ಮ ಪರಾಕ್ರಮ ಎಲ್ಲ ಮುಗಿದು ಹೋಗಲಿಲ್ಲ, ಇನ್ನೂ ಇದೆ ನಮ್ಮ ಆಯುಷ್ಯ. ನಮ್ಮ ಆಯುಷ್ಯದಲ್ಲಿ ಇನ್ನೂ ಕಾಣಬೇಕಾದದ್ದು ಅನೇಕ ಉಂಟು ಎಂದು ಹೇಳಿ ಮತ್ತೆ ಆತ ಮರಳಿ ತಾನು ಹುಡುಕಿದಲ್ಲಿಯೇ ಹುಡುಕಿದ. ಅಷ್ಟು ಸಹನೆಯಿಂದ, ತಾಳ್ಮೆಯಿಂದ ಆತ ಹುಡುಕಿದ. ಆಮೇಲೆ ಕೊನೆಗೆ ಅವನು ಏನು ಮಾಡೋದು ಶ್ರೀರಾಮ ಎಂದು ರಾಮನನ್ನು ಕುರಿತು ಪ್ರಾರ್ಥನೆ ಮಾಡಿದಂತೆ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಚಂದ್ರಾಗ್ನಿ ಮರುದ್ಗಣೇಭ್ಯ. ಶ್ರೀರಾಮ ನನಗೇ ದಾರಿ ತೋರಿಸಬೇಕು ಎಂದು ಕೈ ಮುಗಿದ. ಶ್ರೀರಾಮನ ಪ್ರಾರ್ಥನೆಯನ್ನು ಮಾಡಿದ ಆಂಜನೇಯ ಶ್ರೀರಾಮನನ್ನು ಯಾಕೆ ಭಗವಂತ ಅಂತ ಒಪ್ಪಿಕೊಂಡು ಅವನಿಗೋಸ್ಕರ ತನ್ನ ಶರೀರವನ್ನು, ತನ್ನ ಸರ್ವಸ್ವವನ್ನು ಮುಡಿಪಾಗಿಟ್ಟ ಅನ್ನುವ ಪ್ರಶ್ನೆಗೆ ರಾಮಾಯಣದಲ್ಲಿ ಉತ್ತರ ಸಿಗ್ತಾ ಇಲ್ಲ. ಕಿಷ್ಕಿಂಧ ಕಾಂಡದಲ್ಲಿ ರಾಮನನ್ನು ಕಂಡೊಡನೆಯೇ ಆಂಜನೇಯ ತನ್ನನ್ನು ಅವನಿಗೆ ಅರ್ಪಿಸಿಕೊಂಡು ಬಿಟ್ಟ. ಆಂಜನೇಯನನ್ನು ನೋಡಿದ ರಾಮ ಅವನನ್ನು ತನ್ನ ಪ್ರೀತಿಯ ಸಖನನ್ನಾಗಿ, ದೂತನನ್ನಾಗಿ ಸ್ವೀಕರಿಸಿಬಿಟ್ಟ.
ರಾಮಾಂಜನೇಯರ ಈ ಸಂಬಂಧ, ಈ ಬೆಸುಗೆ ಯಾಕಾಯಿತು? ಎಲ್ಲೂ ಕಾರಣ ಹೇಳ್ತಾ ಇದ್ದಾರೆ. ಆಮೇಲೆ ಏನು ಉತ್ತರಕಾಂಡ ಇನ್ಯಾವುದೋ ಕಥೆಗಳಲ್ಲಿ ಬೇರೆ ಬೇರೆ ಕಾರಣವನ್ನು ಹುಡುಕಿದ್ದಾರೆ. ಆದರೆ ರಾಮಾಯಣದಲ್ಲಿ ಇಲ್ಲ, ಕಾರಣ ಹುಡುಕಬೇಕಾದೂ ಇಲ್ಲ. ಯಾಕೆಂದರೆ ಅದು ಎರಡು ಮಹಾವ್ಯಕ್ತಿಗಳ ಸಂಗಮ. ಗಂಗೆಯೊಡನೆ ಯಮುನೆ ಸೇರಿದಂತೆ. ಹೀಗೆ ಅಯಸ್ಕಾಂತ ಕಬ್ಬಿಣ ಜೊತೆಗೆ ಸೇರಿದಾಗ ಒಂದಕ್ಕೊಂದು ಸೆಳೆದುಕೊಳ್ಳುತ್ತವೋ ಹಾಗೆ ರಾಮ ಆಂಜನೇಯನ ನೋಡಿದಾಗ ಎರಡೂ ಮಹತ್ವದಿಂದ ಕೂಡಿದವು. ಒಂದರೊಳಗನೆಂದು ಬೆರೆತು ಹೋಯಿತು. ಹಾಗೆ ಆಂಜನೇಯ ತನ್ನನ್ನು ರಾಮನಿಗೆ ಅರ್ಪಿಸಿಕೊಂಡ. ರಾಮನ ಭಗವತ್ ಸ್ವರೂಪ ಆಂಜನೇಯಗೆ ಗೊತ್ತಾಯಿತು. ಅದಕ್ಕಾಗಿ ಇಲ್ಲೇ ಏನೂ ಹೊಳೆಯದೇ ಇದ್ದಾಗ, ತನ್ನಿಂದ ಏನೂ ಸಾಧ್ಯವಿಲ್ಲ, ಪೌರುಷವನ್ನು ಪುರುಷ ಪ್ರಯತ್ನವನ್ನೆಲ್ಲ ಮಾಡಿದೆ, ಪುರುಷ ಪ್ರಯತ್ನದಿಂದ ನಾನು ಕಾರ್ಯದಲ್ಲಿ ಸಫಲನಾಗುವುದಿಲ್ಲ, ಆಗಲಿಲ್ಲ ಎಂದಾಗ ಇನ್ನು ಮಾಡೋದೇನು? ದೇವರಿಗೆ ಕೈ ಮುಗಿದು ದೇವರನ್ನು ನಚ್ಚಿಕೊಳ್ಳೋದು. ಆವಾಗ ದೇವರನ್ನು ನಚ್ಕೋಬೇಕು. ನಾವು ಮಾಡಬೇಕಾದಂತಹ ಪ್ರಯತ್ನವನ್ನೆಲ್ಲ ಮಾಡಿ ಅದು ಸಾಧ್ಯವಾಗದಿದ್ದಾಗ ದೇವರನ್ನು ನಚ್ಚಿಕೊಳ್ಬೇಕು. ದೇವರು ದಾರಿ ತೋರಿಸ್ತಾನೆ ಅಂತ. ಅದಕ್ಕಾಗಿ ಈತ ಪ್ರಾರ್ಥನೆ ಮಾಡಿದ, ನಮ್ಮ ವಸ್ತು ರಾಮಾಯ ಸಲಕ್ಷ್ಮಣಾಯ, ಲಕ್ಷ್ಮಣನಿಂದ ಒಡಗೂಡಿದ ರಾಮನಿಗೆ ನಮಸ್ಕಾರ. ದೇವ್ಯೈಚ ತಸ್ಯೈ ಜನಕಾತ್ಮಜಾಯಿ, ಸೀತಾದೇವಿಗೂ ನಮಸ್ಕಾರ. ಇಷ್ಟೇ ಅಲ್ಲ, ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯ, ನಮೋಸ್ತು ಚಂದ್ರಾಗ್ನಿ ಭರದ್ಗಣೇಭ್ಯ. ನನಗೆ ಶಕ್ತಿ ಕೊಡಿ ಎಂದ ಆಂಜನೇಯ. ಯಾವಾಗ ಅವನು ಈ ಪ್ರಾರ್ಥನೆ ಮಾಡಿದನು ಆಗ ಮನಸ್ಸಿನ ಅನೇಕ ಯೋಚನೆಗಳು ಉಂಟಾದವು. ನಾನು ಸೀತೆಯ ವಿಷಯವನ್ನು ತಿಳಿಸಿ ಶ್ರೀರಾಮನ ಶೋಕವನ್ನು ನಿವಾರಿಸುತ್ತೇನೆ, ಅವನನ್ನು ಶೋಕರಹಿತನನ್ನಾಗಿ ಮಾಡುತ್ತೇನೆ ಎಂದು ಬಂದಿದ್ದೇನೆ. ಆದರೆ ನನಗೆ ಅವಕಾಶವಾಗಲಿಲ್ವಲ್ಲ ಅಂತ ಯೋಚನೆ ಮಾಡುವಾಗಲೇ ಈ ಶೋಕರಹಿತ ಅನ್ನೋ ಒಂದು ಶಬ್ದ ಅವನಿಗೆ ಅಶೋಕನನ್ನಾಗಿ ಮಾಡುತ್ತೇನೆ ಅಂದಾಗ ಅನಿಸ್ತದೆ. ಶ್ರೀರಾಮನನ್ನು ನಾನು ಅಶೋಕನನ್ನಾಗಿ ಮಾಡುತ್ತೇನೆ ಅಂತ ಇಲ್ಲಿಗೆ ಬಂದಿದ್ದೇನೆ. ಆ ಶಬ್ದದೊಡನೆ ಅವನಿಗೆ ಓಹೋ, ಈ ಲಂಕೆಯಲ್ಲಿ ಅಶೋಕವನ ಅಂತ ಒಂದು ಇದೆಯಂತೆ ಅನ್ನೋದನ್ನು ಜ್ಞಾಪಿಸಿದ. ಹಾಗೆ ಯೋಚನೆ ಮಾಡಿದ, ನಾನು ಅಲ್ಲೊಂದು ಹುಡುಕಲಿಲ್ವಲ್ಲ, ಇಡೀ ಲಂಕಾ ನಗರವನ್ನು ಎಲ್ಲ ಕಡೆ ನೋಡಿದ್ದೇನೆ, ಆದರೆ ಅಶೋಕ ವನಿಕೆ ಅಂದರೆ ಅಶೋಕ ವನ ಅಲ್ಲಿ ನೋಡಲಿಲ್ಲ ಎಂಬ ಯೋಚನೆ ಆಂಜನೇಯನ ತಲೆಯಲ್ಲಿ ಹೊಳೆಯುತ್ತದೆ. ಯಾವಾಗ ಆಂಜನೇಯ ಶ್ರೀರಾಮನನ್ನು ಕುರಿತು ಪ್ರಾರ್ಥನೆ ಮಾಡಿದನೋ ಆ ಪ್ರಾರ್ಥನೆಯ ಮಹಿಮೆಯಿಂದ ಅವನಿಗೆ ಇಂತಹ ಒಂದು ಬುದ್ಧಿ ಹೊಳೆಯಿತು. ನಮ್ಮಲ್ಲಿ ಪ್ರಾಚೀನರು ಹೇಳೋದು, ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತು ಎಂಹಿ ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮ. ದೇವತೆಗಳು ನಮ್ಮನ್ನು ಹೇಗೆ ಕಾಪಾಡುತ್ತಾರೆ? ನಾವು ದೇವತೆಗಳನ್ನು ಕುರಿತು ಪ್ರಾರ್ಥಿಸಿಕೊಂಡ್ರೆ, ಬೇಡಿಕೊಂಡ್ರೆ ದೇವರು ನಮ್ಮನ್ನು ಹೇಗೆ ಕಾಪಾಡ್ತಾರೆ? ಈ ಗೋಪಾಲಕರು ಹಸುಗಳನ್ನು ಕಾಯುವವರು ಒಂದು ಬಡಿಗೆ ಹಿಡ್ಕೊಂಡು ಆ ಹಸುಗಳ ಹತ್ತಿರ ಯಾವುದಾದ್ರೂ ಚಿರತೆ ತೋಳ ಬಂದಿದ್ದೇನೋ ಅಂತ ಕಾಯುವಂತೆ ದೇವತೆಗಳು ಇಲ್ಲಿ ನಮ್ಮ ಬಳಿಗೆ ಬಂದು ಬಡಿಗೆ ಹಿಡ್ಕೊಂಡು ಕಾಯೋದಿಲ್ಲ. ಯಾರನ್ನ ಕಾಪಾಡಬೇಕು ಎಂದು ಅವರಿಗಿದೆಯೋ ಆ ವ್ಯಕ್ತಿಗೆ ತನ್ನನ್ನು ತಾವು ಕಾಪಾಡಿಕೊಳ್ಳುವ ಬುದ್ಧಿಯನ್ನು ಕೊಡ್ತಾರೆ. ಆ ವ್ಯಕ್ತಿಗೆ ಆ ಬುದ್ಧಿ ಬರುತ್ತದೆ, ಅವನು ತನ್ನನ್ನು ತಾನೇ ಕಾಪಾಡಿಕೊಳ್ತಾನೆ. ದೇವರು ಎದುರಿಗೆ ನಿಂತು ಕಾಪಾಡಿಕೊಳ್ಳೋದಿಲ್ಲ. ದೇವರು ಒಬ್ಬನಿಗೆ ಕೊಡೋದಾಗಲಿ, ಒಬ್ಬನಿಂದ ಕಿತ್ಕೊಳ್ಳೋದಾಗಲಿ, ಒಬ್ಬನನ್ನು ಕಾಪಾಡೋದಾಗಲಿ, ಒಬ್ಬನನ್ನು ಭಯಪಡಿಸುವುದಾಗಲಿ ಸ್ವತಃ ಬಂದು ಇರೋದು ಅದೆಲ್ಲ ನಾಟಕದಲ್ಲಿ. ಭಗವಂತ ನಾನು ನಿನ್ನ ಎದುರಿಗೆ ಪ್ರತ್ಯಕ್ಷನಾಗಿದ್ದೇನೆ, ಬೇಕಾದವರನ್ನು ಕೇಳು, ಅದೆಲ್ಲ ನಾಟಕದಲ್ಲಿ. ದೇವರಿಗೆ ಅಷ್ಟು ಪ್ರತ್ಯಕ್ಷನಾಗಿ ಬಂದು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಅವನಿಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಳುವ ಶಕ್ತಿಯನ್ನು ಅವನಿಗೇ ಕೊಡ್ತಾನೆ. ಇದು ದೇವರ ಒಂದು ರೀತಿ. ಇದಕ್ಕಾಗಿ ಒಂದು ಸಣ್ಣ ಘಟನೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಒಂದು ಗ್ರಾಮದಲ್ಲಿ ಒಂದು ಗಣಪತಿಯ ದೇವಾಲಯ. ಆ ದೇವಾಲಯದ ಮುಂದೆ ಒಬ್ಬ ಭಿಕ್ಷುಕ ಬಟ್ಟೆ ಹಾಸಿಕೊಂಡು ಭಿಕ್ಷೆ ಬಿಡ್ತಾ ಇದ್ದ. ದಿನ ಯಾವಾಗಲೂ ಕೂತ್ಕೊಳ್ತಾ ಇದ್ದ, 360 ದಿನ. ಅವನು ಈಶ್ವರನ ಭಕ್ತ, ಪರಮ ಭಕ್ತ. ಗಣಪತಿಯ ಗುಡಿಯ ಮುಂದೆ ಆತ ಭಿಕ್ಷೆ ಬೇಡ್ತಿದ್ದ. ಒಂದು ಸಾಯಂಕಾಲದ ಸಮಯದಲ್ಲಿ
ಶಿವ ಆ ಗಣೇಶನ ಗುಡಿಯ ಮೇಲ್ಭಾಗದಲ್ಲಿ ಹೋಗುತ್ತಿದ್ದರಂತೆ. ಒಂದು ಕತೆ ನಮಗೆ ನೀತಿ ಮುಖ್ಯ. ಹಾಗೆ ಹೋಗುವಾಗ ಅವನು ಗುಡಿಯಲ್ಲಿರುವ ಗಣಪತಿಯನ್ನು ಕರೆದು ಹೇಳಿದಂತೆ, ಗಣೇಶ, ನಿನ್ನ ಗುಡಿಯ ಮುಂದೆ ಒಬ್ಬ ಭಿಕ್ಷುಕ ಕುಳಿತಿದ್ದಾನಲ್ಲ, ನಾಳೆ ಸಾಯಂಕಾಲವಾಗುವುದರೊಳಗಾಗಿ ನೀನು ಅವನಿಗೆ 100 ಚಿನ್ನದ ನಾಣ್ಯಗಳನ್ನು ಕೊಡು. ಗಣೇಶ ಅಂತ ಆಗ್ಲಿಪ್ಪ ಕೊಡ್ತೀನಿ. ಅದೇ ಸಮಯದಲ್ಲಿ ಆ ಊರಿನ ಒಬ್ಬ ವ್ಯಾಪಾರಿ, ಚಿಪುಣಾದ್ರಿ ಹೆಸರ ವ್ಯಾಪಾರಿ, ಆ ಗಣೇಶನ ಗುಡಿಗೆ ನಮಸ್ಕಾರ ಮಾಡೋದಕ್ಕೆ ಬಂದಿದ್ದ. ಅವನಿಗೆ ವಿಚಾರ ಕೇಳ್ತು. ಶಿವ ಹೇಳಿದ್ದಾನೆ, ಗಣೇಶ ಒಪ್ಪಿದ್ದಾನೆ, ಇಲ್ಲಿ ನಾನು ಯಾಕೆ ಒಂದು ಲಾಭವನ್ನು ಮಾಡಿಕೊಳ್ಬಾರ್ದು ಅಂತ ಗಣಪತಿಗೆ ನಮಸ್ಕಾರ ಮಾಡಿದವನೇ ಭಿಕ್ಷುಕನ ಬಳಿಗೆ ಹೋದ. ಅಯ್ಯ, ನಾನು ನೀನು ಒಂದು ಒಪ್ಪಂದಕ್ಕೆ ಬರೋಣ. ಭಿಕ್ಷುಕನಿಗೆ ಆಶ್ಚರ್ಯ ಆಯಿತು. ಇದೇನು ಊರಿನ ದೊಡ್ಡ ಸಾಹುಕಾರ ನನ್ನ ಹತ್ರ ಏನು ಒಪ್ಪಂದಕ್ಕೆ ಬರೋಣ ಅಂತ ಇದ್ದಾನೆ, ಏನಿದು? ಏನಿಲ್ಲ, ನಾಳೆ ಸಾಯಂಕಾಲವಾಗೋದ್ರೊಳಗೆ ನೀನು ಏನು ಸಿಗ್ತದೋ ಅದನ್ನು ನನಗೆ ಕೊಟ್ಟು, ನೀನು ಬಟ್ಟೆ ಹಾಕಿದೆಯಲ್ಲ, ಈ ಬಟ್ಟೆ ಮೇಲೆ ಏನು ಬೀಳುತ್ತೋ ಅದು ನನಗೆ, ನಾನು ನಿನಗೆ 1 ಚಿನ್ನದ ನಾಣ್ಯ ಕೊಡ್ತೇನೆ. ಇಡೀ ಜೀವನ ತುಂಬ ಭಿಕ್ಷೆ ಬೇಡಿದ್ರು ಅವನಿಗೆ 1 ಚಿನ್ನದ ನಾಣ್ಯ ಸಿಗುತ್ತಿಲ್ಲ. 1 ಚಿನ್ನದ ನಾಣ್ಯ ಕೊಡ್ತೇನೆ ಅಂತ ಹೇಳಿದಾಗ ಆ ಭಿಕ್ಷೆ ಎಷ್ಟಾದರೂ ಸ್ವಲ್ಪ ಪ್ರಾಮಾಣಿಕನಾಗಿದ್ದ. ಬೇಡ ಸ್ವಾಮಿ, ಖಂಡಿತ ಬೇಡ. ಯಾಕೆಂದರೆ ಇಡೀ ದಿನ ಕುಳಿತರು 4 ಕಾಸು ಬೀಳೋದಿಲ್ಲ. ಆ ಕಾಸನ್ನು ಇವನಿಗೆ ಕೊಟ್ಟು ಇವನಿಂದ 1 ಚಿನ್ನದ ನಾಣ್ಯ ತಗೊಂಡ್ರೆ ಅದು ಅನ್ಯಾಯ ಮಾಡಿದಾಗ ಆಗುತ್ತೆ. ನಾನು ಬೇಡ ಅಂದ. ಈ ಶ್ರೀಮಂತ ಇನ್ನೂ ಹೆಚ್ಚಿಗೆ ಹೇಳ್ತಾ ಇದ್ದಾನೆ ಅಂತ ಇಟ್ಕೊಂಡು 2 ಕೊಡ್ತೇನೆಯ್ಯ ಅಂದ. ಒಪ್ಪಲಿಲ್ಲ. ಬೇಡವೇ ಬೇಡ, 5 ಕೊಡ್ತೇನೆ, 10 ಕೊಡ್ತೇನೆ, 50 ಕೊಡ್ತೇನೆ, ನೀನು ಒಪ್ಪಲೇಬೇಕು ಅಂತ ಬಲಾತ್ಕಾರ ಮಾಡಿ. ಆಗ ಬಾಡುವ, ಇನ್ನೇನು ಮಾಡೋದು ಸ್ವಾಮಿ, ನೀವು ಹೇಳ್ತಾ ಇದ್ದೀರಾ, ಒಪ್ಕೋತೀನಿ, ಆದರೆ ನಿಮಗೆ ತುಂಬ ನಷ್ಟವಾಗುತ್ತದೆ. ಏನು ಇಷ್ಟನೇ ಇಲ್ಲ, ನನಗೆ ನಷ್ಟದ ವಿಚಾರ ಬಿಡುವ, ನಿನಗೆ ಲಾಭ ಆಗುತ್ತದೆ ಇಲ್ಲ ಕೊಡ್ತೇನೆ, ಆದರೆ ನಾಳೆ ನಿನಗೆ ಬಂದಿದ್ದಷ್ಟು ನನಗೆ ಕೊಡಬೇಕು. ಅಯ್ಯೋ ಸ್ವಾಮಿ, ನೀನೇ ಒಂದು ಕೂತ್ಕೊಳ್ಳಿ ಇಲ್ಲಿ ಅಂತ. ಸರಿ, ಮಾರನೇ ದಿನ ಬೆಳಿಗ್ಗೆ ಭಿಕ್ಷುಕನ ಜೊತೆಗೆ ಶ್ರೀಮಂತರು ಒಂದು ಕೂತ್ಕೊಂಡ. ಅಲ್ಲಿ ಒಂದವರು 1-2 ಪೈಸೆ ಎಸಿತಾ ಇದ್ರು. ಅದನ್ನು ನೋಡಿದ ಶ್ರೀಮಂತ. ಏನು ಮಾಡಿದ್ರು, ಒಂದೇ ಒಂದು ಚಿನ್ನದ ನಾಣ್ಯ ಬಿದ್ದಿಲ್ಲ. ಇವನು ಈ ಗಣಪತಿ ಕೊಟ್ಟೇ ಇಲ್ವಲ್ಲ, ಏನು ಮಾಡೋದು? ಸಾಯಂಕಾಲವಾಗ್ತಾ ಬಂತು, 5 ಗಂಟೆ ಆಗ್ತಾ ಬಂತು, 6 ಗಂಟೆ ಆಗ್ತಾ ಬಂತು, ಚಿನ್ನದ ನಾಣ್ಯ ಬಿದ್ದಿಲ್ಲ, 1 ನಾಣ್ಯ ಬಿದ್ದಿಲ್ಲ. 100 ಬೀಳೋದು ಹಾಗಿಲ್ಲ. 50 ಚಿನ್ನದ ನಾಣ್ಯಗಳನ್ನು ಇವನು ಭಿಕ್ಷುಕನಿಗೆ ಕೊಟ್ಬಿಟ್ಟಿದ್ದ ಮುಂಗಡವಾಗಿ. ಈಗ ಅವನಿಗೆ ಕೋಪ ಬಂತು ಗಣಪತಿ ಮೇಲೆ. ತಂದೆಯ ಆಜ್ಞೆಯನ್ನು ಧಿಕ್ಕರಿಸಿದವನು ಗಣಪತಿ ಅಂತ ಹೋದ ದೇವಾಲಯದೊಳಗೆ. ಆ ದೇವಾಲಯದ ಬಾಗಿಲುಗಳಿಗೆ ಸರಳುಗಳನ್ನು ಹಾಕಿದ್ರು. ಹೊರಗಡೆಯಿಂದ ಕಾಣಲಿ ಗಣಪತಿ ವಿಗ್ರಹ ಅಂತ ಕಬ್ಬಿಣದ ಉದ್ದವಾದ ಸರಳುಗಳನ್ನು ಹಾಕಿದ್ರು. ಆ ಬಾಗಿಲಿಗೆ ಇವನು ಒದ್ದಾಗ 2 ಸರಳುಗಳ ಮಧ್ಯದಲ್ಲಿ ಇವನು ಕಾಲು ಸಿಕ್ಕಿಬಿತ್ತು. ಬಿಡಿಸೋಕ್ಕಾಗೋದಿಲ್ಲ. ಆ ಕಡೆ ಹೋಗೋದಿಲ್ಲ, ಈ ಕಡೆ ಬರೋದಿಲ್ಲ. ಬಿದ್ದ ಇವನ ಕೆಳಗೆ ಒದ್ದಾಡ್ತಾ ಇದ್ದ. ಅದೇ ಸಮಯದಲ್ಲಿ ಈಶ್ವರ ಬಂದಂತೆ ಮೇಲೆ. ಗಣೇಶ, ನೀನು 100 ಚಿನ್ನದ ನಾಣ್ಯಗಳನ್ನು ಅವನಿಗೆ ಕೊಟ್ಟೆಯಾ ಅಂತ ಕೇಳಿದ. ಆಗ ಗಣೇಶ ಅಂತ, ಓಹ್, ನಿನ್ನೇನೆ 50 ನಾಣ್ಯಗಳನ್ನು ಕೊಟ್ಟುಬಿಟ್ಟೆ, ಇನ್ನೂ 50 ನಾಣ್ಯಗೋಸ್ಕರ ಒಬ್ಬನನ್ನು ಇಲ್ಲಿ ಸೆರೆಮನೆಯಲ್ಲಿ ಹಾಕಿಟ್ಟಿದ್ದೇನೆ, ಅವನು 50 ನಾಣ್ಯ ಕೊಟ್ಟರೆ ಅವನನ್ನು ಬಿಡ್ತೇನೆ. ಆಗ ಶ್ರೀಮಂತ, ಅಯ್ಯೋ ಮತ್ತು ಕೊಟ್ಬಿಡ್ತೇನಪ್ಪ, ನನ್ನ ಬಿಟ್ಟಿಡು ಅಂತ ಪ್ರಾರ್ಥನೆ ಮಾಡಿದಂತೆ. ಹೀಗೆ ಅವನು ಗಣೇಶನೇ ಏನು ತಂದು ಕೊಡೋದಿಲ್ಲ, ಬೇರೆ ಯಾರ ಮೂಲಕನೂ ನಮಗೆ ಕೊಡಿಸ್ತಾನೆ. ಭಗವಂತನ ಕೆಲಸ ಅಷ್ಟೆ. ಇಲ್ಲಿ ಏನಾಗಿದೆ, ಆಂಜನೇಯನಿಗೆ ಬುದ್ಧಿಯನ್ನು ಕೊಟ್ಟ ಭಗವಂತ. ಅಶೋಕವನ ಅಂತ ಒಂದಿದೆ, ಅದೊಂದು ವನವನ್ನು ಬಿಟ್ಟಿದೆಯಾ ನೀನು, ಅಲ್ಲಿ ಹೋಗಿ ನೋಡು ಅಂತ. ಆಗ ಆಂಜನೇಯ ಆ ವನವನ್ನು ನೋಡೋದಕ್ಕೆ ಹೊರಟ. ಸ ಮುಹೂರ್ತಮಿವ ಧ್ಯಾತ್ವಾ ಮನಸ ಚಾಧಿಗಮ್ಯತಂ ಅವಲುಪ್ತೋ ಮಹಾತೇಜ ಪ್ರಾಕಾರಂ ತಸ್ಯ ಭೀಷ್ಮನಃ. ಆಗ ಅವನು ಅಶೋಕವನಕ್ಕೆ ಹೋದ. ಅಶೋಕವನದ ಒಂದು ಪ್ರಾಕಾರವನ್ನೇರಿದ. ಆ ಪ್ರಾಕಾರವನ್ನೇರಿ ಒಳಗಿನ ಉದ್ಯಾನವನ್ನು ನೋಡಿದ. ಎತ್ತರವಾದಂಥ ಹೂಬಿಟ್ಟ ಮರಗಳು, ಫಲಬಿಟ್ಟ ಮರಗಳು, ಸುಂದರವಾದ ಉದ್ಯಾನವನ. ಪ್ರಪಂಚದಲ್ಲಿ ಇಂತಹ ಉದ್ಯಾನವನವಿಲ್ಲ ಎನ್ನುವಂತಹ ರಾವಣನ ಉದ್ಯಾನವನ. ನನಗೆ ಬಹಳ ಸಂತೋಷವಾಯಿತು ಆ ಹೂಗಳನ್ನು ಹಣ್ಣುಗಳನ್ನು ನೋಡಿ. ಆದರೆ ಏನು ಮಾಡೋಣ, ತಾನು ಅದಕ್ಕಾಗಿ ಬಂದದ್ದಲ್ವಲ್ಲ, ತನ್ನ ಮುಖ್ಯ ಉದ್ದೇಶ ಬೇರೆ ಇದೆ. ಹಾಗೆಯೇ ಮುಂದೆ ಹೋದಾಗ ಅಲ್ಲಿಯೇ ಮಧ್ಯದಲ್ಲಿ ಒಂದು ಸುಂದರವಾದ ಭವನ. ಆ ಭವನವನ್ನು ನೋಡಿದ.
ಆ ಭವನದಲ್ಲಿ ಅನೇಕ ಸ್ತ್ರೀಯರಿದ್ದರು. ಇಲ್ಲಿ ಯಾಕೆ ಇವರು ಇಷ್ಟು ಜನ ಇದ್ದಾರೆ? ಕೆಲವರು ರಾಕ್ಷಸಿಯರಿದ್ದರು. ಆ ರಾಕ್ಷಸಿಯರ ಮಧ್ಯದಲ್ಲಿ ಕುಳಿತಂತಹ ಸೀತೆಯನ್ನು ನೋಡಿದ ಆಂಜನೇಯ. ಅವಳನ್ನು ನೋಡಿದಾಗಲೇ ಇವನಿಗೆ ಸಂತೋಷವಾಯಿತು. ಎಲ್ಲ ಲಕ್ಷಣಗಳಿಂದ ಕೂಡಿದ ಸೀತೆ. ಕಣ್ಣೀರು ಸುರಿಸ್ತಾ ಇದ್ದಾಳೆ, ಮುಖ ಬಾಡಿದೆ, ಪುಟ್ಟ ಬಟ್ಟೆ ಮನಸಿದೆ. ಆದರೇನು ಆ ಯೋಗ್ಯತೆ, ಆ ಲಕ್ಷಣ, ಆ ಮಹತ್ವ ಸ್ವಲ್ಪ ಕಡಿಮೆ ಆಗಲಿಲ್ಲ. ಇವಳೇ ಸೀತೆಯಾಗಿರಬೇಕು ಎಂದು ನಿಶ್ಚಯಿಸಿದಾಗ ಸ್ವಲ್ಪ ಕಾಲ ನೋಡೋಣ, ಯಾಕೆಂದರೆ ಸುತ್ತಮುತ್ತ ರಾಕ್ಷಸರಿದ್ದಾರೆ. ಅವನೇನು ಮಾಡಿದ, ಅಲ್ಲಿಯೇ ಒಂದು ಮರ ಇತ್ತಂತೆ, ಶಿಂಶಪಾ ವೃಕ್ಷ, ಒಂದು ಜಾತಿಯ ಮರ. ಆ ಮರವನ್ನು ಏರಿ ಇವನು ಕುಳಿತ. ಶಿಂಶಪಾ ವೃಕ್ಷವನ್ನು ಏರಿ ಅಲ್ಲಿ ನಡೆಯುವಂತಹ ಕಾರ್ಯವನ್ನು ನೋಡಿದ. ಅಲ್ಲಿ ಏನಾಗಿತ್ತು, ಈ ರಾಕ್ಷಸಿಯರೆಲ್ಲ ಸೀತೆಯನ್ನು ಬೈತಾ ಇದ್ರು, ಹೆದರಿಸ್ತಾ ಇದ್ರು. ನೀನು ರಾವಣನನ್ನು ಮದುವೆ ಮಾಡ್ಕೋ ಅಂತ ಪೀಡಿಸ್ತಾ ಇದ್ರು, ಕಾಡಿಸ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ಆಂಜನೇಯನಿಗೆ ಅಂತೂ ಇಂತೂ ಲಂಕೆಗೆ ಬಂದದ್ದಕ್ಕೆ ಸೀತೆಯನ್ನು ಕಂಡಂತಾಯಿತು ಅಂತ ಒಂದು ಭಾವನೆ ಬಂತು. ಸ್ವಲ್ಪ ಧೈರ್ಯ ಬಂತು. ಮುಂದಿನ ವಿಚಾರ ಆಮೇಲೆ ನೋಡೋಣ ಅಂತು. ಸೀತೆ ಬಂದಲ್ಲ, ಸೀತೆ ಸಿಕ್ಕಿದವಲ್ಲ ಅಂತ. ಅಷ್ಟರಲ್ಲಿ ಆ ಅಶೋಕ ವನಕ್ಕೆ ಆ ರಾತ್ರಿಯಲ್ಲಿ ರಾವಣನ ಪರಿವಾರ ಬರುತ್ತಿರುವುದು ಆಂಜನೇಯನ ಕಣ್ಣಿಗೆ ಬಿತ್ತು. ಆಂಜನೇಯನಿಗೆ ರಾವಣ ಕಣ್ಣಿಗೆ ಬಿದ್ದ. ಹಿಂದೆ ಸ್ವಲ್ಪ ಹೊತ್ತಿನ ಮುಂಚೆ ತನ್ನ ಆ ಅರಮನೆಯಲ್ಲಿ ಮಲಗಿದ್ದಂತಹ ರಾವಣ ಈಗ ಎದ್ದು ಸಿಂಗಾರ ಮಾಡಿಕೊಂಡು ಆಭರಣಗಳನ್ನು ತೊಟ್ಟುಕೊಂಡು ವೈಭವೋಪೇತವಾಗಿ ಈ ಅಶೋಕವನಕ್ಕೆ ಬರ್ತಾ ಇದ್ದ. ಅವನ ಸುತ್ತಮುತ್ತ ಇದ್ದ ದೊಡ್ಡ ಪರಿವಾರ ಯಾರದು? ಸ್ತ್ರೀಯರ ಪರಿವಾರ ಅಷ್ಟೇ, ಮತ್ತೇನಿಲ್ಲ. ಅವರು ಕೈಯಲ್ಲಿ ದೊಂದುಗಳನ್ನು, ದೀವಟಿಕೆಗಳನ್ನು ಹಿಡ್ಕೊಂಡಿದ್ರು ಬೆಳಕು ತೋರಿಸೋದಕ್ಕೆ. ರಾವಣನ ಆ ದೊಂದುಗಳಿಂದ, ಆ ಸ್ತ್ರೀಯರು ಕೈಯಲ್ಲಿ ಹಿಡಿದ ದೀವಟಿಕೆಗಳಿಂದ ಸುತ್ತಮುತ್ತ ಎಲ್ಲ ಬೆಳಕಾಗಿತ್ತು. ಆ ಕತ್ತಲೆಯನ್ನು ಆ ದೀವಟಿಕೆಗಳು ಓಡಿಸಿದವು. ಪ್ರಾಯಶಃ ಓಡಿ ಹೋದ ಕತ್ತಲ ಎಲ್ಲ ರಾವಣನ ಎದೆಯನ್ನು ಹೊಕ್ಕಿಬಿಟ್ಟಿತ್ತು. ಅವನ ಎದೆಯಲ್ಲಿ ಕತ್ತಲೆ, ಅಜ್ಞಾನ. ಅಂಥ ರಾವಣ ಈಗ ಬಂದ ಮುಂದೆ. ಅವನನ್ನು ನೋಡಿದಂತೆ ಆಂಜನೇಯ ಅವನನ್ನು ನೋಡಿದಾಗ ವಾಲ್ಮೀಕಿ ಹೇಳ್ತಾರೆ, ಸ್ವತಃ ಧೈರ್ಯಶಾಲಿ ತೇಜಸ್ವಿ ಆಂಜನೇಯ. ಆದರೂ ಆ ರಾವಣನನ್ನು ನೋಡಿದಾಗ ಒಂದು ಸಾರಿ ಇವನು ದಿಗ್ಭ್ರಾಂತನಾದ. ಅಂದರೆ ಇವನು ತೇಜಸ್ಸನ್ನೇ ಅಡಗಿಸಿಬಿಟ್ಟ. ಅಂತಹ ತೇಜಸ್ಸು ರಾವಣನದು. ಹಾಗೆ ನೋಡಿದ ರಾವಣ ಯಾಕೆ ಬಂದ ಇಷ್ಟೊತ್ತಿನಲ್ಲಿ? ಯಾಕೆಂದರೆ ರಾವಣ ನಿದ್ದೆ ಬರಲಿಲ್ಲ. ಸೀತೆಯನ್ನು ತಂದಿಟ್ಟು ಅನೇಕ ತಿಂಗಳುಗಳು ಕಳೆದಿವೆ. ಆದರೆ ಸೀತೆ ಇವನ ಮಾತನ್ನು ಒಪ್ಪಿಕೊಳ್ಳಲಿಲ್ಲ. ಏನಾದರೂ ಮಾಡಿ ಸೀತೆಯನ್ನು ಒಲಿಸಬೇಕು, ಇದು ಅವನ ನಿರ್ಧಾರ. ಅದಕ್ಕೋಸ್ಕರ ಇವಾಗ ಮಧ್ಯರಾತ್ರಿ ಕಳೆದಿದೆ, ಇನ್ನು ಬೆಳಗಾಗೋದು ಸ್ವಲ್ಪವೇ ಸಮಯ ಇದೆ. ಆ ಹೊತ್ತಿನಲ್ಲಿಯೂ ರಾವಣ ಬಿಡದೆ ಅನೇಕ ಜನ ತನ್ನ ಪರಿವಾರದವರೊಡನೆ ಸೇರಿ, ಪರಿವಾರದ ಸ್ತ್ರೀಯರೊಡನೆ ಸೇರಿ ಅಲ್ಲಿಗೆ ಬಂದ. ಸತಾಂ ಪರಿವೃತಾಂ ದೀನಾಂ ನಿರಾನಂದಾಂ ತಪಸ್ವಿನೀಂ ಸಾಕಾರೈರ್ ಮಧುರೈರ್ ವಾಕ್ಯೈಹಿ ನಿದರ್ಶಯತ ರಾವಣ. ರಾವಣ ಮಹಾವೀರ, ಉಗ್ರ, ಭಯಂಕರ ಎಲ್ಲ ನಿಜ. ಆದರೆ ಇಲ್ಲಿ ಆ ಉಗ್ರ ರಾವಣ ಬರಲಿಲ್ಲ, ಸೌಮ್ಯ ರಾವಣ ಬಂದಂತೆ. ಸೀತೆಯ ಬಳಿಗೆ ಬರುವಾಗ ಅಲಂಕಾರ ಮಾಡಿಕೊಂಡ. ಮತ್ತೆ ಸೀತೆಯೊಡನೆ ಅವನು ಮಾತನಾಡಿದ. ಹೇಗೆ? ಸೌಮ್ಯವಾಗಿ, ಒಳ್ಳೆ ಮಾತಿನ, ಮೃದು ಮಧುರವಾಗಿ. ಯಾಕೆಂದರೆ ಹೆದರಿಸಬಾರದಲ್ಲ. ಬಹಳ ಒಳ್ಳೆಯ ಮಾತಿನಿಂದ ಸೀತೆಯನ್ನು ವಶಪಡಿಸಿಕೊಳ್ಳಬೇಕು ಅಂತ ಅವನು ಬಂದ. ಮಾಂ ದೃಷ್ಟ ನಾಗನಾಸೋರು ಊಹಮಾನಾಸ್ತನೋದರ ಅದರ್ಶನವಿವ ಆತ್ಮಾನಂ ಭಯಾನ್ನೇತು ಕಿಮಿತ್ತಮಿಚ್ಛಸಿ. ಯಾಕೆ ಸೀತೆ ನನ್ನ ನೋಡಿದ್ರೆ ಹೆದರಿಕೆ ನಿನಗೆ? ನಾನೇನಾದರೂ ಮಾಡಿದ್ನ ಇಲ್ಲಿಯವರಿಗೆ? ಹೆದರಿಸಿದ್ನ ನಾನು? ಹೊಡೆದ್ನ, ಬಡದ್ನ? ನಿನ್ನನ್ನು ಈ ರಾಕ್ಷಸಿಯರ ಮಧ್ಯದಲ್ಲಿ ಇಟ್ಟಿದ್ದೇನೆ. ಅವರನ್ನು ನಿನ್ನ ಸೇವೆಗೆ ಬಿಟ್ಟಿದ್ದೇನೆ. ನೀನು ಏನು ಬೇಕಾದರೂ ಅವರಿಂದ ಸೇವೆ ಮಾಡಿಸ್ಕೊ. ನಾನು ಏನು ಅದಕ್ಕೆ
ತಪ್ಪು ಎಣಿಸೋದಿಲ್ಲ, ಅಲ್ಲಗಳೆಯೋದಿಲ್ಲ. ಮತ್ತು ಈ ಲಂಕೆಯಲ್ಲಿ ನೀನು ಏನು ಬೇಕಾದರೂ ಕೇಳು, ಇಡೀ ಪ್ರಪಂಚದಲ್ಲಿ ಲಂಕೆಯಂತಹ ನಗರ ಇನ್ನೊಂದಿಲ್ಲ. ನಿನಗಾಗಿ ನಾನು ಎಲ್ಲವನ್ನೂ ಕೊಟ್ಟಿದ್ದೇನೆ. ಯಾಕೆಂದರೆ ನಾನು ನಿನಗೆ ಸೋತಿದ್ದೇನೆ. ನಾನು ನಿನ್ನಲ್ಲಿ ಕೇಳೋದು ಒಂದೇ ಒಂದು, ಏನು? ನೀನು ನನ್ನ ಪತ್ನಿಯಾಗು. ಇಷ್ಟನ್ನು ಮಾಡೋದಕ್ಕೋಸ್ಕರ ನೀನು ಯಾಕೆ ಹೆದರ್ತಿದ್ಯಾ, ಕಷ್ಟಪಡ್ತಿದ್ಯಾ? ರಾವಣ ಇದ್ದಲ್ಲಿ ನಿನಗೆ ಇನ್ಯಾರ ಭಯವೂ ಇಲ್ಲ. ನನ್ನ 20 ತೋಳುಗಳಿಂದ ನಿನ್ನನ್ನು ಕಾಪಾಡುತ್ತೇನೆ ಎಂದಾತ. ಆದರೆ ಸ್ವಧರ್ಮೋ ರಾಕ್ಷಸಾಂ ಭೀರು ಸರ್ವದೈವನ ಸಂಶಯ ಗಮನಂ ವಾ ಪರಸ್ತ್ರೀಣಾಂ ಹರಣಂ ಸಂಪ್ರಮಥ್ಯವಾ. ನೀನು ಅಯೋಗ್ಯ, ಅಧರ್ಮಿ, ಹಾಗೆ ಹೀಗೆ ಅಂತೆಲ್ಲ ನೀನು ನನ್ನನ್ನು ಕುರಿತು ಹೇಳ್ತಾ ಇದ್ದೀಯಂತೆ. ನಾನು ಅಧರ್ಮವನ್ನು ಮಾಡುವವನೇ ಅಲ್ಲ. ನಾನು ರಾಕ್ಷಸ ಗುಂಪಿಗೆ ಸೇರಿದವನು. ಪರಸ್ತ್ರೀಯರನ್ನು ಬಲಾತ್ಕಾರವಾಗಿ ಅಪಹರಿಸೋದಿದೆಯಲ್ಲ, ಅದು ನಮ್ಮ ರಾಕ್ಷಸರ ಹಕ್ಕದು. ನಾವು ಆ ಕೆಲಸ ಮಾಡುವವರೇ ಅಂದನಂತೆ ರಾವಣ. ಆದರೆ ಮುಂದೆ ಕೆಲವು ಪುರಾಣಗಳು ಹೇಳ್ತಾರೆ, ರಾವಣ ಯಾವ ಸ್ತ್ರೀಯನ್ನು ಬಲಾತ್ಕರಿಸಲಿಲ್ಲ. ಯಾಕೆ ಅಂದರೆ ಮೊಟ್ಟ ಮೊದಲು ಅವನು ವೇದವತಿ ಎನ್ನುವಳನ್ನು ಬಲಾತ್ಕರಿಸಿದ್ದ. ಅವಳ ಕೈ ಹಿಡಿದು ಅವಳನ್ನು ಎಳ್ಕೊಂಡು ಬರೋಕ್ಕೆ ಹೊರಟಿದ್ದ. ವೇದವತಿ ಮಹಾ ತಪಸ್ವಿನಿ. ಆಗ ಆಕೆ ಒಂದು ಶಾಪ ಕೊಟ್ಟಳವನಿಗೆ, ಇನ್ನು ಮುಂದೆ ನೀನು ಯಾರಾದರೂ ಸ್ತ್ರೀಯರನ್ನು ಬಲಾತ್ಕರಿಸಿದರೆ ಸುಟ್ಟು ಭಸ್ಮವಾಗುತ್ತೀಯಾ ಅಂತ. ಆ ಶಾಪ ರಾವಣನನ್ನು ಹೆದರಿಸ್ತಾ ಇತ್ತು. ಅಲ್ಲಿಂದ ಮೇಲಾಗಿ ಅವನು ಯಾವುದೇ ಸ್ತ್ರೀಯನ್ನು ಬಲಾತ್ಕರಿಸಲಿಲ್ಲ. ಆದರೆ ಅವನ ವೈಭವವನ್ನು ಕಂಡು, ಅವನ ರೂಪವನ್ನು ಕಂಡು, ಅವನ ಅಧಿಕಾರವನ್ನು ಕಂಡು ಅದಕ್ಕೆ ಮನಸೋತು ಅನೇಕ ಸ್ತ್ರೀಯರು ತಾವಾಗಿಯೇ ರಾವಣನ ಅಂತಃಪುರವನ್ನು ಸೇರಿದರು. ಇನ್ನು ಕೆಲವರು ರಾವಣನಿಂದ ಸೋತ ರಾಜರು ತಮ್ಮ ಪುತ್ರಿಯರನ್ನು, ದಾಸಿಯರನ್ನು ರಾವಣನಿಗೆ ಅರ್ಪಿಸಿದರು. ಒಂದು ರಾವಣ ಯಾರನ್ನು ಬಲಾತ್ಕರಿಸಲಿಲ್ಲ. ಅದಕ್ಕಾಗಿಯೇ ಈ ಸೀತೆಯನ್ನು ಬಲಾತ್ಕರಿಸೋದಿಲ್ಲ, ಹತ್ತಿರಕ್ಕೆ ಹೋಗ್ತಾ ಇಲ್ಲ. ಅವನು ಸುಂದರ, ರಾವಣನು ಬಹಳ ಸುಂದರನಾಗಿದ್ದನಂತೆ. 10 ತಲೆಯನ್ನು ಹೊತ್ತವನು ಅದೆಂಥ ಸುಂದರ ಅಂತ ನಮಗೆ ಅನಿಸ್ಬೋದು. ಆದರೆ ಈ 10 ತಲೆ ಇತ್ಯಾದಿಗಳಿದೆಲ್ಲ ಇವೆಯಲ್ಲ, ಇವೆಲ್ಲ ಒಂದು ರೂಪಕ ಅಷ್ಟೇ. ಅವನಿಗೆ 10 ತಲೆಯೇ ಇತ್ತು ಅಂತಲ್ಲ. ಅವನು 10 ತಲೆಯವನಾಗಿದ್ದ ನಿಜ. ಹೇಗೆ? ನಮಗೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಹೀಗೆ 10 ಇಂದ್ರಿಯಗಳಿವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಪಂಚ ಜ್ಞಾನೇಂದ್ರಿಯಗಳು. ವಾಕ್, ನಾಲಿಗೆ, ಪಾಣಿ, ಕೈ, ಪಾದ, ಕಾಲು ಹಾಗೂ ಮಲಮೂತ್ರ ದ್ವಾರಗಳು, ಈ 5 ಕರ್ಮೇಂದ್ರಿಯಗಳು. ಈ ಎಲ್ಲವೂ ಕೂಡ ನಮ್ಮ ವಶದಲ್ಲಿರಬೇಕು. ಕಠೋಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಬುದ್ಧಿಂತು ಸಾರಥಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಜೀವಾತ್ಮನೇ ರಥಿಕ, ಶರೀರವೇ ರಥ, ಬುದ್ಧಿಯೇ ಸಾರಥಿ, ರಥದ ಸಾರಥಿ. ಮನಸ್ಸೇ ಕುದುರೆ ಹಗ್ಗಗಳು. ಕುದುರೆ ಯಾವುದು ಅಂದರೆ ಈ 10 ಇಂದ್ರಿಯಗಳು. ನಾವು ನಮ್ಮ ಬುದ್ಧಿ ಎಂಬ ಸಾರಥಿ ಕುದುರೆಯ ಕಡಿವಾಣವನ್ನು ಬಿಗಿಯಾಗಿ ಹಿಡಿದಿದ್ರೆ ಆ 10 ಇಂದ್ರಿಯಗಳು ಸರಿಯಾದ ದಾರಿಯಲ್ಲಿ ಹೋಗುತ್ತವೆ. ರಥಿಕನಾದವನು ತನ್ನ ಗಮನವನ್ನು, ತನ್ನ ಗುರಿಯನ್ನು ಮುಟ್ಟುತ್ತಾನೆ. ಒಂದು ವೇಳೆ ಬುದ್ಧಿ ಎಂಬ ಸಾರಥಿ ಕಡಿವಾಣವನ್ನು ಸಡಿಲ ಬಿಟ್ಟರೆ 10 ಕುದುರೆಗಳು ತಮಗೆ ಬೇಕಾದ ಕಡೆಯಲ್ಲಿ ಹಾರ್ತವೆ. ರಥವನ್ನು ಎಲ್ಲರಿಗೂ ತೆಗೆದುಕೊಂಡು ಹೋಗ್ತವೆ, ಜೀವಾತ್ಮನನ್ನು ಹಾಳು ಮಾಡ್ತವೆ. ಇಲ್ಲಿ ರಾವಣ ಏನು ಮಾಡಿದ? ಆ 10 ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳೋದನ್ನು ಬಿಟ್ಟು ಆ 10 ಇಂದ್ರಿಯಗಳಿಗೂ ಆಧಿಪತ್ಯ ಕೊಟ್ಬಿಟ್ಟ. ನೀವು ಇಷ್ಟ ಬಂದಾಗಿ ಮಾಡಿ. ಕಣ್ಣು ಇಷ್ಟ ಬಂದದ್ದನ್ನು ನೋಡು, ಕಿವಿ ಇಷ್ಟ ಬಂದದ್ದನ್ನು ಕೇಳು, ನಾಲಿಗೆ ಇಷ್ಟ ಬಂದದ್ದನ್ನು ತಿನ್ನು. ಹೀಗೆ 10 ಇಂದ್ರಿಯಗಳಿಗೂ ಪ್ರಾಮುಖ್ಯ ಕೊಟ್ಟ. ಇಲ್ಲಿ 10 ತಲೆಗಳು ಅಂದರೆ ಹೆಡ್, ಈ ತಲೆ ಅಲ್ಲ. ಹೆಡ್ ಅಂದರೆ ಮುಖ್ಯಸ್ಥ ಅಂತ. ಈ 10 ಇಂದ್ರಿಯಗಳು ಮುಖ್ಯ ಅವನಿಗೆ. ಅದರ ಮೇಲೆ ರಾವಣನಿಗೆ ಹಿಡಿತಾ ಇರಲಿಲ್ಲ. ಹಾಗೆ 10 ಇಂದ್ರಿಯಗಳನ್ನು ತಾನು ಪ್ರಮುಖವನ್ನಾಗಿ ಮಾಡಿ ಹಾಳಾದವನು ರಾವಣ. ಕುದುರೆಗಳು ಮನಸೋ ಇಚ್ಛೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಅವನ ಬುದ್ಧಿ ಎಂಬ ಸಾರಥಿಯ ಆ ಕುದುರೆಯನ್ನು ಹಿಡಿಯಲು ಅಸಮರ್ಥನಾದಾಗ
ಹಾಳಾಗುವವನು ಜೀವಾತ್ಮ. ಹಾಗೆ ರಾವಣ ಹಾಳಾದ. 10 ಇಂದ್ರಿಯಗಳ ಅವನನ್ನು ಆಳಿದು. ಅವನು 10 ಇಂದ್ರಿಯಗಳನ್ನು ಆಳುವ ಬದಲು 10 ಇಂದ್ರಿಯಗಳೇ ಅವನನ್ನು ಆಳಿದವು ಎನ್ನುವುದಕ್ಕೆ ಒಂದು ರೂಪಕವಾಗಿ ಅವನು 10 ತಲೆಯವನು ಅಂತ ಪ್ರಾಣಿಗಳು ಹೇಳಿದವು. ಅವನಿಗೆ 10 ತಲೆ ಇದ್ರೆ ಅವನು ಹುಡುಗರು ಹೇಗೆ? ಮತ್ತೆ 10 ತಲೆ ಇರೋಕ್ಕೆ ಸಾಧ್ಯ ಇಲ್ಲ. 11 ಆದರೂ ಇರಬೇಕು, 9 ಆದರೂ ಇರಬೇಕು. ಯಾಕಂದ್ರೆ ಬ್ಯಾಲೆನ್ಸ್ ತಪ್ಪೇ ಹೋಗ್ಬಿಡುತ್ತೆ. ಒಂದು ರೂಪಕ ಅದು ತಿಳ್ಕೋಬೇಕು. ಆದರೆ ಮಹಾ ಸುಂದರ. ಅಂತಹ ರಾವಣನನ್ನು ಆಂಜನೇಯ ನೋಡಿದ. ಇಲ್ಲಿ ಮೃದು ಮಧುರವಾಗಿ ಆತ ಸೀತೆಯನ್ನು ಮಾತನಾಡಿಸಿದ. ದೇವಿ ನೇಹ ಭಯಂ ಕಾರ್ಯಂ ಮೈ ವಿಶ್ವಸಿ ಪ್ರಿಯೇ ಪ್ರಣಯಸ್ವ ಚ ತತ್ವೇನ ಮೈವಂಭೂ ಶೋಕಲಾಲಸ. ಸೀತೆ, ನನ್ನ ಮೇಲೆ ವಿಶ್ವಾಸ ಇಡು. ಇಲ್ಲಿ ನೀನು ಏನು ಭಯಪಡಬೇಕಾಗಿಲ್ಲ. ನಿನ್ನ ನಾನು ಎಲ್ಲ ಸ್ತ್ರೀಯರ ಮೇಲೆ ಅಧಿರಾಣಿಯನ್ನಾಗಿ ಮಾಡ್ತೇನೆ. ಅನೇಕ ಜನ ರಾಣಿಯರಿದ್ದಾರೆ, ಅವರೆಲ್ಲರ ಮೇಲೆ ನೀನೇ ಮಹಾರಾಣಿಯಾಗಿ ಮಾಡ್ಬೋದು. ಇಚ್ಛಮಾಂ ಪ್ರಿಯತಾ ಮಧ್ಯ. ಇವತ್ತು ನನ್ನನ್ನು ಬಯಸು, ಅಲಂಕಾರ ಮಾಡು, ಬೇಕಾದಷ್ಟು ಅಲಂಕಾರಗಳನ್ನು. ಹಾಗೆ ಹೀಗೆ ಅಂತ ರಾವಣ ಸೀತೆಗೆ ಹೇಳಿದಂತೆ. ಆ ರಾಮನನ್ನು ಮರೆದು ಬಿಡು ನೀನು. ಪಿಬ ವಿಹರ ರಮಸ್ವ ಭುಂಕ್ಷ ಭೋಗಾನ್. ಕುಡಿ, ತಿನ್ನು, ಭೋಗಗಳನ್ನು ಅನುಭವಿಸು, ಏನಾದರೂ ಮಾಡು. ನ ರಾಮಸ್ತಪಸ್ಸಾ ದೇವಿ ನ ಬಲೇನ ನ ವಿಕ್ರಮೈ ನ ಧನೇನ ಮಯಾ ತುಲ್ಯ ತೇಜಸ ಯಶಸಾಪ್ತಿವ. ಯಾಕೆಂದರೆ ರಾಮನನ್ನು ಯೋಚನೆ ಮಾಡಬೇಡ. ರಾಮ ಐಶ್ವರ್ಯದಲ್ಲಿ, ಬಲದಲ್ಲಿ, ಪರಾಕ್ರಮದಲ್ಲಿ, ಅಧಿಕಾರದಲ್ಲಿ ಯಾವುದರಲ್ಲೂ ನನಗೆ ಸಮನಲ್ಲ. ನಿಜವಾಗಿ ರಾಮನನ್ನು ರಾಮನಿಗೂ ಸಾಮಾನ್ಯ ಏನು ಒಂದೇ ಹೋದಕ್ಕೆ ಅಂದರೆ ಅವನ ಹೆಸರಿನ ಬುಡದಲ್ಲೂ ರಾ ಇದೆ, ನನ್ನ ಹೆಸರಿನ ಬುಡದಲ್ಲೂ ರಾ ಇದೆ, ಅಷ್ಟೇ. ಅದನ್ನು ಬಿಟ್ಟು ನಾನೆಲ್ಲಿ ರಾಮನೆಲ್ಲಿ ಅಂತ ಬಹಳಷ್ಟು ವಿಚಾರ ಹೇಳ. ತನ್ನನ್ನು ಹೊಗಳಿಕೊಂಡ. ಹೊಗಳಿಕೊಳ್ಳುವಾಗಲೂ ಕೂಡ ಬಹಳ ವಿನಮ್ರತೆಯಿಂದ, ಬುದ್ಧಿವಂತಿಕೆಯಿಂದ ತನ್ನಲ್ಲಿರುವ ಗುಣಗಳನ್ನು ಎತ್ತಿ ಎತ್ತಿ ಹೇಳಿದ. ಸೀತೆಯ ಮನಸ್ಸು ಕರಗಬೇಕು ಅಂತ. ಅಷ್ಟು ಹೊತ್ತು ಅವನು ಮಾತನಾಡುವಾಗಲೂ ಸೀತೆ ಸುಮ್ಮನೆ ಕುಳಿತು ಕೇಳ್ತಾ ಇದ್ದ. ಅವನಿಗೆ ಉತ್ತರ ಕೊಡಲಿಲ್ಲ, ಅವನನ್ನು ನೋಡ್ತಾನೂ ಇರಲಿ. ಆದರೆ ಬಹಳ ಮಾತು ಮುಂದುವರೆದ ಮೇಲೆ ಏನಾದರೂ ಒಂದು ಉತ್ತರವನ್ನು ರಾವಣನಿಗೆ ಕೊಡಬೇಕು ಅಂತ ಅವಳಿಗೆ ಅನಿಸಿತು. ಆಗ ಆಕೆ ತೃಣಮಂತರತಃ ಕೃತ್ವ, ರಾವಣನೊಡನೆ ಮಾತನಾಡಬಾರದು. ಏಕೆಂದರೆ ರಾವಣನಿಗೆ ಸೀತೆಯೊಡನೆ ಮಾತನಾಡುವ, ಸಂಭಾಷಣೆ ನಡೆಸುವ ಅರ್ಹತೆಯೂ ಇಲ್ಲ. ಅಂತಹ ಅನರ್ಹನೊಡನೆ ಸೀತೆಯೇ ಮಾತನ್ನೂ ಕೂಡ ಆಡಬಾರದು. ಆದರೆ ಆತನ ಪ್ರಶ್ನೆಗಳಿಗೆ, ಆತನ ಬೇಡಿಕೆಗೆ ಒಂದು ನಕಾರಾತ್ಮಕವಾದ ಉತ್ತರವನ್ನು ಕೊಡಬೇಕಲ್ಲ. ಅದಕ್ಕೋಸ್ಕರ ಒಂದು ಹುಲ್ಲು ಕಡ್ಡಿಯನ್ನು ಕೈಲಿ ಹಿಡ್ಕೊಂಡು, ರಾವಣನಿಗೂ ತನಗೂ ಮಧ್ಯ ಹುಲ್ಲು ಕಡ್ಡಿಯನ್ನು ಇಟ್ಕೊಂಡು ಆ ಹುಲ್ಲು ಕಡ್ಡಿಯೊಡನೆ ಹೇಳಿದ್ದೆವು, ನಮಾಂ ಪ್ರಾರ್ಥಯಿತು ಯುಕ್ತ ತ್ವಂ ಸಿದ್ಧಿಮಿವ ಪಾಪಕೃತು. ರಾವಣ, ನನ್ನನ್ನು ನೀನು ಬಯಸೋಕ್ಕೆ ಶಕ್ಯವೇ ಇಲ್ಲ. ಒಬ್ಬ ಪಾಪಿಯಾದವನು ಸಿದ್ಧಿಯನ್ನು ಭವಿಸಿದಾಗ, ಅಕಾರ್ಯಂ ನಮಯಾ ಕಾರ್ಯಂ ಏಕಪತ್ನ್ಯ ವಿಗರ್ಹಿತಂ. ನಾನು ಕೇವಲ ಶ್ರೀರಾಮನ ಪತ್ನಿ, ಶ್ರೀರಾಮ ಕೇವಲ ಸೀತೆಯ ಪತಿ. ಆದುದರಿಂದ ನಾವು ಮತ್ತೊಬ್ಬರನ್ನು ಬಯಸುವಂತಿಲ್ಲ. ನಿನ್ನ ಕುಲ, ನಿನ್ನ ರೀತಿ, ನಿನ್ನ ನೀತಿ ಎಲ್ಲವನ್ನು ನೋಡಿ ನೀನು ಈ ಸೀತೆಯ ಮೇಲಿನ ಆಸೆಯನ್ನು ಬಿಟ್ಬಿಡು. ಸಾಧು ಧರ್ಮಂ ಅವೇಕ್ಷಸ್ವ ಸಾಧು ಸಾಧು ವ್ರತಂ ಚ. ಒಬ್ಬ ದೊಡ್ಡ ವ್ಯಕ್ತಿ ಅಂದರೆ ದೊಡ್ಡ ಅಧಿಕಾರದಲ್ಲಿದ್ದವ. ನಾವು ದೊಡ್ಡ ವ್ಯಕ್ತಿಗಳು ಅಂತ ಕೆಲವರನ್ನು ಕರೀತೇವೆ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ತದೆ. ತುಂಬ ಹಣ ಇರುವಂತಹ ಮನುಷ್ಯರನ್ನು ನಾವು ದೊಡ್ಡ ಮನುಷ್ಯರು ಅಂತ ಹೇಳೋದು ಉಂಟು. ಅವರಲ್ಲಿ ದೊಡ್ಡತನ ಅಂದರೆ ಹಣದಲ್ಲಿ ಮಾತ್ರ. ಇನ್ನು ದೊಡ್ಡ ಅಧಿಕಾರದಲ್ಲಿದ್ದವರನ್ನು ದೊಡ್ಡ ಮನುಷ್ಯರು ಅಂತ ಹೇಳೋದು ಉಂಟು. ಅದೇ ರೀತಿ ವಿದ್ಯೆಯಲ್ಲಿ ಚೆನ್ನಾಗಿದ್ದವರನ್ನು ದೊಡ್ಡ ಮನುಷ್ಯರು ಅಂತ ಹೇಳೋದುಂಟು. ಗುಣದಲ್ಲಿ ದೊಡ್ಡವರನ್ನು ದೊಡ್ಡ ಮನುಷ್ಯರು ಅಂತ ಹೇಳೋದುಂಟು. ಒಂದಾನೊಂದು ಕಾಲದಲ್ಲಿ ಕುಲದಲ್ಲಿ ದೊಡ್ಡವರನ್ನು ದೊಡ್ಡವರು ಅಂತ ಹೇಳೋದಿತ್ತು. ಅದು ಏನೇ ಇದ್ರೂ ಕೂಡ ರಾವಣ ಅಧಿಕಾರದಲ್ಲಿ ದೊಡ್ಡವನು, ಕುಲದಲ್ಲಿ ದೊಡ್ಡವನು, ಎಲ್ಲದರಲ್ಲೂ ದೊಡ್ಡವನು ನಿಜ. ಅಂತಹ ದೊಡ್ಡವರು ಹೇಗೆ ನಡೆದುಕೊಳ್ಬೇಕು? ತಮ್ಮ ಕುಲಕ್ಕೆ ಅನುರೂಪರಾಗಿ ನಡೆದುಕೊಳ್ಬೇಕು. ತನ್ನ ಹಿಂದಿನವರು ಹೇಗೆ ನಡೆದುಕೊಂಡರು ಅದನ್ನು ನೋಡಿ ತಾವು ನಡೆದುಕೊಳ್ಳಬೇಕು,
ಮಾತಾಡಬೇಕು. ಅದನ್ನು ನೀನು ಯೋಚನೆ ಮಾಡು. ನೀನು ವಿಶ್ರವಸ್ಸಿನ ಮಗ, ಪುಲಸ್ತ್ಯನ ಮೊಮ್ಮಗ. ಪುಲಸ್ತ್ಯರು ಎಂದರೆ ಸಪ್ತರ್ಷಿಗಳಲ್ಲಿ ಒಬ್ಬರು. ರಾವಣ ರಾಕ್ಷಸರ ಒಡೆಯ. ನಿಜವಾದರೂ ಅವನು ರಾಕ್ಷಸನಲ್ಲ, ಅವನು ಬ್ರಾಹ್ಮಣ. ಅವನ ತಾಯಿ ರಾಕ್ಷಸಿ. ರಾಕ್ಷಸಿ ಎಂದರೂ ಕೂಡ ಸಂಸ್ಕಾರಹೀನರಲ್ಲ, ದೈತ್ಯ ಕುಲೋದ್ಭವಗಳು. ಕೈಕಸಿ ಆಕೆಯ ಮಗ ಅವನು. ಅವನ ತಂದೆ ವಿಶ್ರವಸ್. ಅಂತಹ ವಿಶ್ರವಸ್ಸಿನ ಮಗನಾದ ನೀನು ಯಾಕೆ ಇಂತಹ ಮಾತನ್ನಾಡುತ್ತೀಯ? ರಾವಣ ವೇದ ವಿದ್ವಾಂಸ, ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದವನು, 3 ಹೊತ್ತು ಸಂಧ್ಯಾವಂದನೆ ಮಾಡ್ತಾ ಇದ್ದವನು, ಅಗ್ನಿ ಪೂಜೆಯನ್ನು ಮಾಡ್ತಿದ್ದವನು, ಸಂಗೀತ ಶಾಸ್ತ್ರದಲ್ಲಿ ನಿಪುಣನಾದವನು. ಅವನು ಇಲ್ಲಿ ಹಿಂದೆ ಹೇಳ್ತಾರೆ, ಅವನು ಬರುವಾಗ ತನ್ನ ಪರಿವಾರದಲ್ಲಿ ಕೆಲವರು ಸ್ತ್ರೀಯರನ್ನು ಕರ್ಕೊಂಡು ಬಂದ ಅಂತ ಹೇಳಿದ್ನಲ್ಲ, ಅದರ ಜೊತೆಯಲ್ಲಿ ಕೆಲವು ವೇದ ಪಾಠಕರಾದಂತಹ ರಾಕ್ಷಸರು ಇದ್ದರಂತೆ. ಬ್ರಹ್ಮ ರಾಕ್ಷಸ, ರಾಕ್ಷಸರಲ್ಲಿಯೇ ಬ್ರಾಹ್ಮಣರವರು. ಲಂಕಾನಗರದಲ್ಲಿ ಆಂಜನೇಯ ಸುತ್ತಾಡಿದಾಗ ಅವನ ಕಿವಿಗೆ ವೇದ ಮಂತ್ರಗಳು ಬಿದ್ದುವಂತೆ. ರಾತ್ರಿ ಹೊತ್ತು ಕೆಲವರ ಮನೆಯಲ್ಲಿ ವೇದ ಮಂತ್ರ ಪಠಿಸ್ತಾ ಇದ್ರು. ಲಂಕೆಯಲ್ಲಿ ಇದ್ದವರೆಲ್ಲ ರಾಕ್ಷಸರಲ್ಲ, ದೈತ್ಯ ಕುಲದವರು ಇದ್ದರು. ಆ ದೈತ್ಯ ಕುಲದಲ್ಲಿಯೂ ಕೂಡ ವೇದ ಪಾಠವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಇದ್ದರು. ಲಂಕೆಯಲ್ಲಿ ಇದ್ದವರೆಲ್ಲ ಕೆಟ್ಟವರಲ್ಲ, ಅಲ್ಲಿ ಒಳ್ಳೆಯವರಿದ್ದರು, ಸಾಕಷ್ಟು ಜನ ಒಳ್ಳೆಯವರಿದ್ದರು. ಆದರೆ ಏನು ಮಾಡೋಣ, ಇಡೀ ಲಂಕಾನಗರವೇ ರಾವಣನಂತಹ ಒಬ್ಬ ದುಷ್ಟನ ಕೈಯಲ್ಲಿ ಇದ್ದುದರಿಂದ ರಾವಣನಿಗೆ ಒದಗುವ ಗತಿಯೇ ಉಳಿದವರೆಲ್ಲರಿಗೂ ಒದಗ್ತಾ ಇತ್ತು. ಅವರು ಇಚ್ಛೆಯಿಂದಲೋ ಅನಿಚ್ಛೆಯಿಂದಲೋ ಪಾಪ ಕರ್ಮಕ್ಕೆ ನೆರವಾಗುತ್ತಿದ್ದರು. ಹೀಗಾಗಿ ಅವರಿಗೆ ಶಿಕ್ಷೆ. ಒಂದು ದೊಡ್ಡದಾದ ದೋಣಿಯಲ್ಲಿ 100 ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ಅವರಲ್ಲಿ ಕೆಲವರು ಹಿಮ್ಮುಖವಾಗಿ ಕುಳಿತಿರ್ತಾರೆ. ಒಬ್ಬರು ಬಲಗಡೆ ನೋಡ್ತಾ ಇರ್ಬೋದು, ಒಬ್ಬರು ಎಡಗಡೆ ನೋಡ್ತಾ ಇರ್ಬೋದು, ಕೆಲವರು ಮುಂದ್ಗಡೆ ನೋಡ್ತಾ ಇರ್ಬೋದು. ಅವರು ಯಾವ ಕಡೆ ನೋಡ್ತಾ ಇದ್ರು ಅಷ್ಟೇ, ಆ ದೋಣಿ ಯಾವ ದಿಕ್ಕಿಗೆ ಹೋಗ್ತದೋ ಆ ದಿಕ್ಕಿಗೆ ಇವರೆಲ್ಲ ಹೋಗ್ತಾರೆ. ಪಶ್ಚಿಮ ದಿಕ್ಕಿಗೆ ದೋಣಿ ಹೋಗ್ತಾ ಇದೆ, ಒಬ್ಬ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡಿದ್ದಾನೆ. ನಾನು ಪೂರ್ವ ದಿಕ್ಕು ನೋಡ್ತಾ ಇದ್ದೇನೆ ಅಂದರೆ ಇವನೇನು ಪೂರ್ವ ದಿಕ್ಕಿಗೆ ಹೋಗೋದಿಲ್ಲ. ದೋಣಿಯನ್ನು ನಡೆಸ್ತಕ್ಕಂಥ ನಾವಿಕ ಇವರನ್ನ ಯಾವ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾನೋ ಅದೇ ಕಡೆಗೆ ಇವರು ಹೋಗ್ತಾರೆ. ಹಾಗೆಯೇ ಲಂಕೆಯಲ್ಲಿ ಒಳ್ಳೆಯವರಿದ್ದರು, ಸದ್ಗುಣ ಸಂಪನ್ನರಿದ್ದರು, ಇಲ್ಲ ಅಂತಲ್ಲ. ಆದರೆ ಏನು ಮಾಡೋಣ, ರಾವಣನು ಅವರನ್ನೆಲ್ಲ ವಿನಾಶದ ಎಡೆಗೆ ಕರೆದೊಯ್ಯುತ್ತಿದ್ದ. ಅದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಗೊತ್ತಿದ್ದರೂ ಕೂಡ ಇನ್ನೇನು ಮಾಡೋದಕ್ಕಾಗದೆಯೋ ಇವರು ಕೂಡ ರಾವಣನನ್ನು ಹಿಂಬಾಲಿಸ್ತಾ ಇದ್ರು. ಅವನು ಬಿದ್ದಲ್ಲಿ ಇವರು ಬೀಳ್ತಾ ಇದ್ರು. ಇದು ರಾವಣನ ಕಥೆ. ಹೀಗಾಗಿ ರಾವಣ ಕುಲದಲ್ಲಿ ದೊಡ್ಡವನು, ವಿದ್ಯೆಯಲ್ಲಿ ದೊಡ್ಡವನು, ಅಧಿಕಾರದಲ್ಲಿ ದೊಡ್ಡವನು, ಸಂಪತ್ತಿನಲ್ಲಿ ದೊಡ್ಡವನು. ಇದರ ಮುಂದೆ ರಾಮ ಯಾರು? ಯಾರೂ ಇಲ್ಲ. ರಾಜ್ಯ ಕಳ್ಕೊಂಡು ಅರಣ್ಯದಲ್ಲಿ ತಿರುಗಾಡ್ತಾ ಇದ್ದವನು. ಹಿಂಬಾಲಕರಿಲ್ಲ, ಮುಂಬಾಲಕರಿಲ್ಲ, ಯಾರೂ ಇಲ್ಲ. ಸೀತೆ, ನಾನೆಲ್ಲಿ, ರಾಮ ಎಲ್ಲಿ? ಬಿಟ್ಟುಬಿಡು ರಾಮನನ್ನ ಅಂದ ಹೇಳಿದ್ದ ರಾವಣ. ಅದಕ್ಕೆ ಸೀತೆ ಹೇಳ್ತಾಳೆ, ನೀನು ಮಹಾಶೂರ ಅಲ್ವೇ, ಮಹಾಪರಾಕ್ರಮಿ ಅಲ್ವೇ? ಇಷ್ಟೊಂದು ಪರಾಕ್ರಮ, ಇಷ್ಟೊಂದು ಪೌರುಷವನ್ನು ಇಟ್ಟುಕೊಂಡ ನೀನು ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ನನ್ನನ್ನು ಕದ್ದುಕೊಂಡು ಯಾಕೆ ಬಂದೆ? ಇಷ್ಟೊಂದು ಪರಾಕ್ರಮಿ, ಇದು ಉಚಿತ. ಅದಕ್ಕೆ ಗೊತ್ತಾಗುತ್ತದೆ ನೀನೊಬ್ಬ ರಣಹೇಡಿ. ರಾಮನಿಲ್ಲದಿರುವಾಗ ನೀನು ಪರಾಕ್ರಮ ಕೊಚ್ಚಿಕೊಳ್ತೀಯಲ್ಲ. ರಾಮನ ಎದುರಿಗೆ ನನ್ನನ್ನು ಕರೆಕೊಂಡು ಬಂದಿದ್ರೆ ಆಗ ನಾನು ಒಪ್ತಾ ಇದ್ದೆ ನೀನು ರಾಮನಿಗಿಂತ ಹೆಚ್ಚು ಪರಾಕ್ರಮಿ ಅಂತ. ವಜ್ರೇತ್ ವಜ್ರಪುತ್ಸೃಷ್ಟಂ ವರ್ಜಯೇದ್ ಅಂತಕಶ್ಚಿರಂ ತದ್ವಿಧಂ ನತು ಸಂಕ್ರುದ್ಧೋ ಲೋಕನಾಥಸ್ಸ ರಾಘವ. ಬಿಟ್ಟ ವಜ್ರವನ್ನಾದರೂ ರಾಮ ಹಿಂದಕ್ಕೆ ತೆಗೆದುಕೊಂಡಾನು, ಎಂತೆಂತಹ ದುಷ್ಟರನ್ನಾದರೂ ಕೊಲ್ಲದೆ ಬಿಟ್ಟಾನು. ಆದರೆ ನಿನ್ನಂಥವನನ್ನು ಅವನು ಬಿಡಲಿಕ್ಕಿಲ್ಲ. ರಾವಣ, ನಿನಗೆ ಬದುಕಬೇಕು ಅನ್ನೋ ಆಸೆ ಇದ್ದರೆ ಒಂದು ಕೆಲಸ ಮಾಡು, ಹೋಗಿ ರಾಮನ ಕಾಲಿಗೆ ಬೀಳು, ನನ್ನನ್ನು ಒಪ್ಪಿಸಿಬಿಡು ದೇಹಿ ಅಂತ ಅವನಲ್ಲಿ ನಿನ್ನ ಪ್ರಾಣ ಭಿಕ್ಷೆಯನ್ನು ಬೇಡಿಕೊ ಅಂತ ಹೇಳಿದ್ದ.
ಆಶ್ರಮಂ ತತ್ತಯೋ ಶೂನ್ಯಂ ಪ್ರವಿಶ್ಯ ನರಸಿಂಹಯೋ ಗೋಚರಂ ಗತಯೋ ಭ್ರಾತೃ ಅಪನೀತ ತ್ವಯಾಧಮ. ಏನೊಬ್ಬ ಅಧಮಾನಿ. ಅವರಿಬ್ಬರು ನರಸಿಂಹಗಳು, ಇಬ್ಬರು ರಾಮಲಕ್ಷ್ಮಣರು ಅಂದರೆ ಸಿಂಹಗಳು. ಆ ಸಿಂಹಗಳಿಲ್ಲದ ಸಮಯದಲ್ಲಿ ನರಿಯೊಂದು ಹೋಗಿ ಸಿಂಹದ ಗುಹೆಯನ್ನು ಹೊಕ್ಕು ಅಲ್ಲಿದ್ದಂತಹ ಆಹಾರವನ್ನು ಕದ್ದುಕೊಂಡು ಬಂದ ಹಾಗೆ ನೀನು ನನ್ನನ್ನು ಕದ್ದುಕೊಂಡು ಬಂದಿದ್ದೀಯ ಎಂದು ಸೀತೆ ಹೇಳಿದಾಗ ರಾವಣನಿಗೆ ತುಂಬ ಕೋಪ ಬಂದ್ಬಿಡ್ತು. ಏನು ಮಾಡೋಣ, ಈ ಸೀತೆಯನ್ನು ಕೊಚ್ಚಿ ಕೊಚ್ಚಿ ಚೂರು ಚೂರು ಮಾಡೋಣ ಅಂತ ಅನಿಸ್ತು. ಆದರೆ ಸೀತೆಯನ್ನು ಬೇಕು ಅಂತ ಬಯಸಿ ತಂದಿದ್ದಾನೆ. ಕೊಲ್ಲೋ ಹಾಗಿಲ್ಲ, ಹೊಡೆಯೋ ಹಾಗಿಲ್ಲ, ದೊಡ್ಡದಾಗಿ ಮಾತನಾಡೋ ಹಾಗಿಲ್ಲ. ಆತ ಹೇಳಿದಂತೆ ವಾಮಃ ಕಾಮೋನು ಮನುಷ್ಯಾಣಾಂ ಯಸ್ಮಿನ್ ಕಿಲ ನಿಬದ್ಧತೆ ಜನೇ ತಸ್ಮಿನ್ ಸ್ತನುಕ್ರೋಶ ಸ್ನೇಹಶ್ಚ ಕಿಲ ಜಾಯಿತೆ. ಸೀತೆ, ಏನು ಮಾಡೋಣ, ಇದು ಮನುಷ್ಯರ ಸ್ವಭಾವ. ಮನುಷ್ಯ ಏನನ್ನು ಬಯಸ್ತಾನೋ ಆ ವಸ್ತು ಹೇಗೇ ಇದ್ದರೂ ಕೂಡ ಅದನ್ನು ಇಷ್ಟಪಡ್ತಾನೆ. ನಮಗೆ ಬೇಕಾದಂಥ ವ್ಯಕ್ತಿಗಳನ್ನು ನಮ್ಮನ್ನು ಬೈದರೂ ಕೂಡ ನಮಗೆ ಅದು ಮತ್ತು ಇಷ್ಟವೇ ಆಗಿಬಿಡುತ್ತದೆ. ಈಗ ನೀನೇ ಉದಾಹರಣೆಗೆ, ನಿನ್ನನ್ನು ನಾನು ಇಷ್ಟಪಟ್ಟಿದ್ದೇನೆ, ನೀನು ನನ್ನನ್ನು ಬೈದರೂ ಆ ಬೈಗಳವೇ ನನಗೆ ಇಷ್ಟವಾಗುತ್ತದೆ ವಿನಃ ನೀನು ಬೇಡ ಅಂತ ಅನ್ನಿಸೋದಿಲ್ಲ. ಅದಕ್ಕೋಸ್ಕರ ನಾನು ನಿನ್ನನ್ನು ಕೊಲ್ಲೋದಿಲ್ಲ. ವಧಾರ ವಾಸ್ತವವಾಗಿ ಸೀತೆಯೊಬ್ಬಳಲ್ಲದೆ ಇನ್ಯಾರು ತ್ರಿಮೂರ್ತಿಗಳಲ್ಲಿ ಯಾರಾದರೂ ಬಂದು ಇದೇ ಮಾತನ್ನು ರಾವಣನ ಎದುರಿಗೆ ಹೇಳಿದರೆ ಅವರನ್ನು ಇಲ್ಲೇ ಕತ್ತರಿಸಿಬಿಡ್ತಿದ್ದೆ. ನೀನದಕ್ಕೆ ಬಿಟ್ಟಿದ್ದೇನೆ. ಏ ಮುಕ್ತವಾತು ವೈದೇಹಿಂ ರಾವಣೋ ರಾಕ್ಷಸಾಧಿಪ ಕ್ರೋಧ ಸಂರಂಭ ಸಂಯುಕ್ತ ಸೀತಾಮುತ್ತರ ಮುಬ್ರವೀತ್. ಸೀತೆಗೆ ಹೇಳ್ತಾನೆ, ಕೊನೆಯದಾಗಿ ನಿನಗೆ ಹೇಳ್ತಾನೆ, ದೌ ಮಾಸೋ ರಕ್ಷಿತವ್ಯೋ, ನಿನಗೆ 2 ತಿಂಗಳ ಅವಕಾಶ ಕೊಡ್ತೇನೆ. ಇನ್ನು 2 ತಿಂಗಳಲ್ಲಿ ನೀನು ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ರಾವಣನ ಅಂತಃಪುರವನ್ನು ಪ್ರವೇಶ ಮಾಡಬೇಕು. ಅದಿಲ್ಲವಾದರೆ ಮಮತ್ವ ಪ್ರಾತರಾಶಾರ್ಥಂ ಸೂದಾಂಶ್ಚೇತ್ಸ್ಯಂತಿ ಖಂಡಶಃ, ನಿನ್ನನ್ನು ನನ್ನ ಅಡಿಗೆಯ ಭಟ್ಟರ ವಶಕ್ಕೆ ಕೊಟ್ಟು ಬಿಡುತ್ತೇನೆ. ನನ್ನ ಬೆಳಗಿನ ತಿಂಡಿಗೆ ಅವರು ನಿನ್ನನ್ನು ಉಪಯೋಗಿಸ್ತಾರೆ. ನಿನ್ನ ಮಾಂಸವನ್ನು ಕತ್ತರಿಸಿ ಬೆಳಗಿನ ಆಹಾರಕ್ಕಾಗಿ ಉಪಯೋಗಿಸ್ತೇನೆ ನಾನು. ನನ್ನ ಅಡಿಗೆ ಭಟ್ಟರು, ಅಡಿಗೆಯವರು ನಿನ್ನನ್ನು ನೋಡಿಕೊಳ್ತಾರೆ. ಇಷ್ಟು ಹೇಳಿ ಆತ ತಿರುಗಿದನಂತೆ ಸುತ್ತಮುತ್ತಲಿರುವ ರಾಕ್ಷಸಿಯರ ಕಡೆಗೆ. ಆಮೇಲೆ ಅವರಿಗೆ ಹೇಳ್ದ, ನೋಡಿ, ನೀವು ಇವುಗಳನ್ನು ಹೆದರಿಸ್ತೀರೋ, ಬೆದರಿಸ್ತೀರೋ ಅಥವಾ ಪ್ರೀತಿಯ ಮಾತನ್ನಾಡ್ತೀರೋ ಗೊತ್ತಿಲ್ಲ. ನನ್ನ ಯೋಗ್ಯತೆಯನ್ನು ಒಂದೊಂದಾಗಿ ಇವಳಿಗೆ ತಿಳಿಸಿ. ಯಾಕೆಂದರೆ ನಾನೇ ನನ್ನ ವಿಷಯವನ್ನು ಹೇಳಿಕೊಳ್ಳೋದು ಅಂದರೆ ಭಾಳ ಕಷ್ಟ. ಆತ್ಮಪ್ರಶಂಸೆ ಸರಿಯಲ್ಲ ನಮ್ಮಂಥವರಿಗೆ. ನೀವು ನನ್ನ ವಿಚಾರ ಹೇಳಿ. ಹಿಂದೆ ರಾವಣನನ್ನು ಯಾರ್ಯಾರು ವಿರೋಧಿಸಿದ್ದಾರೆ, ಅವರ ಕಥೆ ಏನಾಗಿದೆ ಅನ್ನೋದನ್ನು ತಿಳಿಸಿ. ಅವರು ದೇವರಾಗಲಿ ದಾನವರಾಗಲಿ ಯಾರೇ ಆಗಲಿ ಅವರು ಏನಾಗಿದ್ದಾರೆ ಅದನ್ನೆಲ್ಲ ನೀವು ಅವರಿಗೆ ಹೇಳಿ. ಅವಳಿಗೆ ಸೀತೆಗೆ ಹೇಳಿ, ಭಯ ಹುಟ್ಟಿಸಿ, ಆಸೆಯನ್ನು ಹುಟ್ಟಿಸಿ. ಮನುಷ್ಯ ಜೀವನವನ್ನು ನಿಯಂತ್ರಿಸುವ 2 ಶಕ್ತಿಗಳು, ಒಂದು ಆಶೆ, ಇನ್ನೊಂದು ಭಯ. ನಾವು ಮಾಡುವ ಪ್ರತಿಯೊಂದು ಕಾರ್ಯದ ಹಿಂದೆ ಒಂದು ಆಶೆ ಇರುತ್ತದೆ ಅಥವಾ ಭಯ ಇರುತ್ತದೆ. ನಾವು ಆಸೆಗೆ ಒಳಪಟ್ಟು ಕೆಲವು ಕೆಲಸಗಳನ್ನು ಮಾಡ್ತೇವೆ, ಭಯಕ್ಕೆ ಒಳಪಟ್ಟು ಕೆಲವು ಕೆಲಸಗಳನ್ನು ಮಾಡ್ತೇವೆ. ಇನ್ನೊಂದಿಲ್ಲ, ನಮ್ಮ ಜೀವನವನ್ನು ನಿಯಂತ್ರಿಸ್ತಕ್ಕಂಥ ಇನ್ನೊಂದು ಶಕ್ತಿ ಇಲ್ಲ. ನೀವು ಈ ಸ್ಥಿತಿಗೆ ಈ ರೀತಿಯಲ್ಲಿ ಆಸೆ ಪಟ್ಟು ಹೇಳಿ ತೋರಿಸಿ. ನನ್ನನ್ನು ಮದುವೆ ಆದರೆ ಏನೆಲ್ಲ ಸಿಗುತ್ತದೆ ಅನ್ನೋದನ್ನು ಹೇಳಿ, ಮದುವೆ ಆಗದೆ ಹೋದರೆ ಏನೆಲ್ಲ ಆದೀತು ಅನ್ನೋದನ್ನು ಹೇಳಿ, ಭಯವನ್ನು ಹುಟ್ಟಿಸಿ. ಒಟ್ಟಿನಲ್ಲಿ ಏನಾದರೂ ಮಾಡಿ 2 ತಿಂಗಳೊಳಗಾಗಿ ಸೀತೆ ನನ್ನವಳಾಗುವಂತೆ ಮಾಡಬೇಕು ಎಂದು ಅವರಿಗೆ ಆಜ್ಞೆ ಮಾಡಿದ. ಹಾಗೆ ಕಟ್ಟಾಜ್ಞೆ ಮಾಡಿ ಆತ ಅಲ್ಲಿಂದ ಹೊರಟ. ಅವನು ಹೋದ ನಂತರ ಈ ರಾಕ್ಷಸರು ಪ್ರಾರಂಭ ಮಾಡಿದರು. ರಾವಣ ಹೇಳಿದ ಹಾಗೆ ಸೀತೆಯನ್ನು ಬೆದರಿಸಿದರು. ಆ ರಾಕ್ಷಸರಲ್ಲಿ ಎಂತೆಂಥವರಿದ್ದಾರೆ ಅನ್ನೋದನ್ನು ವಾಲ್ಮೀಕಿಗಳು ವರ್ಣಿಸ್ತಾರೆ. ಅತ್ಯಂತ ವಿಕರಾಳ, ಏಕಾಕ್ಷೀಂ ಏಕಕರ್ಣಾಂಚ ಕರ್ಣಪ್ರಾವರಣಾಂ ತಥಾ. ಒಬ್ಬಳಿಗೆ ಒಂದೇ ಕಣ್ಣಿತ್ತು, ಒಬ್ಬಳಿಗೆ ಒಂದೇ ಕಿವಿ ಇತ್ತು, ಒಬ್ಬಳಿಗೆ ಹಸುವಿನ ಕಿವಿಯಂತಹ ಕಿವಿ ಗೋಕರ್ಣ, ಇನ್ನು ಒಬ್ಬಳಿಗೆ ಆನೆಯ ಕಿವಿಯಂತಹ ಕಿವಿ ಹಸ್ತಿಕರ್ಣ. ಹೀಗೆ ನಾನಾ ವಿಧವಾದಂತಹ
ಅಕರಾಳ ವಿಕರಾಳದ ಸ್ತ್ರೀಯರು ರಾಕ್ಷಸಿಯರು ಅಲ್ಲಿದ್ದರು. ಅವರೆಲ್ಲ ಸೇರಿ ಇವಳನ್ನು ಹೆದರಿಸಿದ್ರಂತೆ. ಪ್ರತಿಲೋಮಾನೋಮೈಶ್ಚ ಸಾಮದಾನಾದಿ ಭೇದನೈ, ಪ್ರೀತಿಯಿಂದ ಹೇಳಿದರು. ಮತ್ತೆ ನೋಡು ನಿನಗೆ ಇಷ್ಟು ಕೊಡ್ತೇವೆ, ನೀನು ರಾಣಿ ಆದರೆ ಅಂತ ಹೇಳಿದರು. ಭೇದೋಪಾಯವನ್ನು ಉಪಯೋಗಿಸಿದರು. ಆಮೇಲೆ ದಂಡೋಪಾಯ, ಅವಳ ಹತ್ರ ಬಂದು ಹೇಳಿದರು, ಇನ್ನು ನಾವು ಇವಳನ್ನ ನಾವು ಕೊಂದು ಬಿಡೋಣ, ಗಂಟಲು ಹಿಸುಕಿ ಬಿಡೋಣ. ಯಾಕೆಂದರೆ ರಾವಣನು ಹೇಳಿದ್ದಾನೆ, 2 ತಿಂಗಳೊಳಗಾಗಿ ಇವಳು ರಾವಣನನ್ನು ಮದುವೆಯಾಗುವಂತೆ ನೋಡಿಕೊಳ್ಬೇಕು. ಹಾಗೆ ನೋಡಿಕೊಳ್ಳದೇ ಇದ್ದರೆ ನಮಗೆ ಕಷ್ಟ, ರಾವಣ ನಮ್ಮ ಮೇಲೆ ತಿರುಗಿ ಬಿಡ್ತಾನೆ. ಅದಕ್ಕೆ ಉಪಾಯ ಏನು? 2 ತಿಂಗಳ ಇವಳ ಹತ್ರ ಇದ್ದುಕೊಂಡು ಒದ್ದಾಡಬೇಕು. ರಾವಣನನ್ನು ಮದುವೆಯಾಗು ಅಂತ ಹೇಳಿ ನಮ್ಮ ಬಾಯೆಲ್ಲ ಬಿದ್ದು ಹೋಗ್ಬಿಡ್ತು. ಅದಕ್ಕಿಂತ ಒಂದೇ ಸಾಯ ಇವಳು ಗಂಟಲು ಹಿಸುಕಿ ಬಿಡೋಣ. ರಾವಣ ಕೇಳಿದರೆ ಸತ್ತೋದ್ಲು ಅಂದ್ಬಿಟ್ರೆ ಮಯಾ ಕ್ರೀಡ ಮಹಾ ಅಂತ ಅವರು ಒಬ್ಬರೊಬ್ಬರು ಮಾತಾಡಿಕೊಂಡ್ರು. ಇಷ್ಟು ಹೇಳಿ ರಾವಣ ಹೊರಟು ಹೋದ ಮೇಲೆ ಆಂಜನೇಯ ಶಿಂಶಪ ವೃಕ್ಷದಲ್ಲಿ ಕುಳಿತು ಈ ಘಟನೆಯನ್ನೆಲ್ಲ ನೋಡಿದ ಮೇಲೆ ಅವನು ವಿಚಾರ ಮಾಡಿದ. ಏನು ಅನ್ನೋದನ್ನು ನಾವು ನಾಳೆ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.